ನಿಮಗೆಲ್ಲ ಏನಿದೆ, ಎಲ್ಲ ಏನಾಗ್ತದೆ, ಹೊರಕೋದು. ಓದ್ತಾರೆ 8ನೇ ಅಧ್ಯಾಯ 8ನೇ ವಚನ ಗೊತ್ತಿದ್ರೆ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6:33. ಹೀಗೆ ಇರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳು ಕೂಡ ಎಲ್ಲವೂ ನಿಮಗೆ ದೊರಕುವುದು. ದೇವರ ರಾಜ್ಯಕ್ಕಾಗಿ ಮತ್ತು ನೀತಿಗಾಗಿ ತವಕ ಪಡಿರಿ ಮತ್ತು ಎಲ್ಲ ನಿಮಗೆ ಏನಾಗ್ತದೆ, ಸಿಗ್ತದೆ. ದೇವರು ಹೇಳ್ತಾನೆ, ಮೊದಲದಾಗಿ ನಾವು ಯಾರಿಗೋಸ್ಕರ ತವಕ ಪಡಬೇಕು? ದೇವರ ರಾಜ್ಯಕ್ಕೋಸ್ಕರ ಮತ್ತೆ ಆತನ ನೀತಿಗೋಸ್ಕರ ತವಕ ಪಡಬೇಕಾಗಿದೆ. ಸತ್ಯವೇದದಲ್ಲಿ ದೇವರ ರಾಜ್ಯದ ಬಗ್ಗೆ ಮಾತಾಡುವಾಗ 8 ರಾಜ್ಯಗಳ ವಿಷಯವಾಗಿ ಅಲ್ಲಿ ಮಾತಾಡುತ್ತದೆ. ದ ಮೈನ್ 8 ರಾಜ್ಯಗಳು. ನಂಬರ್ 1, ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ರಾಜ್ಯ, ಈಗಲೇ ಹೇಳಿದ್ದೇವೆ, ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ಈಗಲೇ ಅದರಲ್ಲಿ ಏನಿದೆ, ಏನು ಪದ ಉಪಯೋಗಿಸ್ತಾರೆ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ದೇವರ ರಾಜ್ಯ ಆದ ಮೇಲೆ ಇನ್ನೊಂದು ರಾಜ್ಯ ಇದೆ, ಅದು ಯಾವುದಂದ್ರೆ ಪರಲೋಕ ರಾಜ್ಯ. ದಿಸ್ ಪರಲೋಕ ರಾಜ್ಯ, ದ ಕಿಂಗ್ಡಮ್ ಆಫ್ ಹೆವೆನ್. ಈ ಕಿಂಗ್ಡಮ್ ಆಫ್ ಹೆವೆನ್ ಎಂದು ಹೇಳುವುದನ್ನು ಇನ್ನೊಂದು ಪದದಲ್ಲಿ ಹೇಳಬೇಕಾದ್ರೆ, ದ ಅಥಾರಿಟಿ ಓವರ್ ದ ಕಿಂಗ್ಡಮ್. ಅಂದ್ರೆ ದೇವರ ಅಧಿಕಾರವು ರಾಜ್ಯಗಳ ಮೇಲೆ ದೇವರ ಅಧಿಕಾರವು. ಮೇ ಬಿ ಅಥಾರಿಟಿ ಇನ್ ದ ಪವರ್ ಓವರ್ ದ ಕಿಂಗ್ಡಮ್. ಪರಲೋಕ ರಾಜ್ಯ ಎಂದು ಹೇಳುವ ಸಮಯದಲ್ಲಿ ಎಲ್ಲಾ ರಾಜ್ಯಗಳ ಮೇಲೆ ದೇವರಿಗೆ ಇರುವಂತ ಅಧಿಕಾರವು. ದ ಗಾಡ್ ಹ್ಯಾವ್, ಮೇ ಬಿ ಅವರ್ ಗಾಡ್ ಹ್ಯಾವ್ ಅಥಾರಿಟಿ ಓವರ್ ಆಲ್ ದ ಕಿಂಗ್ಡಮ್. ದಟ್ ಈಸ್ ಕಾಲ್ಡ್ ದ ಕಿಂಗ್ಡಮ್ ಆಫ್ ಹೆವೆನ್. ಅದು ಪರಲೋಕದ ರಾಜ್ಯ ಅಲ್ಲದ ಪರಲೋಕದ ಆಡಳಿತ ಎಂಬುದಾಗಿ ನಾವು ಹೇಳಬಹುದು. ಎಲ್ಲ ರಾಜ್ಯಗಳ ಮೇಲೆ ದೇವರ ಆಡಳಿತ. ದ ಫಸ್ಟ್ ದೇವರ ರಾಜ್ಯ ಸಪರೇಟ್, ಅದು ಅದರ ಮೇಲೆ ಸೆಕೆಂಡ್ ಪಾರ್ಟ್ ಅದರಲ್ಲಿ ಬರ್ತದೆ. ಪರಲೋಕದಲ್ಲಿ ಇರುವಂತ ಒಂದು ಭಾಗವು ಯಾವುದಂದ್ರೆ ದ ಕಿಂಗ್ಡಮ್ ಆಫ್ ಗಾಡ್, ಅದು ದೇವರ ರಾಜ್ಯ. ದೇವರ ರಾಜ್ಯದಲ್ಲಿ ಇನ್ನೊಂದು ಭಾಗ ಯಾವುದಂದ್ರೆ ದೇವರ ಆಡಳಿತವು ಎಲ್ಲಾ ರಾಜ್ಯಗಳ ಮೇಲೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಅದಕ್ಕೆ ದ ಕಿಂಗ್ಡಮ್ ಆಫ್ ಹೆವೆನ್, ಅದು ಪರಲೋಕ ರಾಜ್ಯ ಎಂಬ ಹೇಳ್ತೇವೆ. ಥರ್ಡ್, ದ ಕಿಂಗ್ಡಮ್ ಆಫ್ ಸೈಟನ್, ಅದು ಸೈತಾನ್ಸ್ ಕಿಂಗ್ಡಮ್. ಸೈತಾನನ ಒಂದು ರಾಜ್ಯ, ಸೈತಾನ ರಾಜ್ಯ. ಅದಾದ ಮೇಲೆ ಯಾವತ್ತಂದ್ರೆ ದ ಜೆಂಟೈಲ್ಸ್ ಕಿಂಗ್ಡಮ್. ಅನ್ಯ ಜನರು ದೇಶದ ಮೇಲೆ ಆಡಳಿತ ಮಾಡ್ತಾ ಇರ್ತಾರೆ. ಯಾವಾಗ ಅಂದ್ರೆ ಯಾವಾಗ ಆದಾಮನು ಬಿದ್ದು ಹೋಗಿದ್ದನೋ ಆವಾಗ ಸೈತಾನ ಆಡಳಿತ ಪ್ರಾರಂಭವಾಯಿತು. ಸೈತಾನ ಆಡಳಿತವು ಅವನ ಪ್ರಾರಂಭ ಆದ ಕೂಡಲೇ ಅವನು ಮನುಷ್ಯರಿಗೆ ಏನ್ ಮಾಡ್ತಾ ಇದ್ದಾನೆ, ತನ್ನ ಅಧಿಕಾರವನ್ನು ಕೊಡುವುದಕ್ಕೋಸ್ಕರ ಫಸ್ಟ್ ವ್ಯಕ್ತಿಯನ್ನು ಆರಿಸಿಕೊಂಡು ಯಾರಂದ್ರೆ ಆದಾಮನನ್ನು, ಹವ್ವಳನ್ನು ಬೀಳಿಸಿ ಅವರ ಮುಖಾಂತರ ತನ್ನ ರಾಜ್ಯವನ್ನು ಕಟ್ಟಲಿಕ್ಕೆ ಅವನು ಇದು ಮಾಡಿದನು. ಪರಲೋಕ ರಾಜ್ಯದಿಂದ ಬಿದ್ದು ಹೋಗಿದ, ಅಲ್ಲ ದೇವರ ರಾಜ್ಯದಿಂದ ಸ್ವರ್ಗದಿಂದ ಬಿದ್ದು ಹೋಗಿದ ಸೈತಾನನು ಭೂಲೋಕದಲ್ಲಿ ಮನುಷ್ಯನ ಮೇಲೆ ಎಲ್ಲರ ಮೇಲೆ ಅಧಿಕಾರ ನಡೆಸಲಿಕ್ಕೆ ಅವನ ಅಧಿಕಾರ ಹೊಂದಿದ ಮೇಲೆ ಆದಾಮನ ಮುಖಾಂತರ ಇವತ್ತು ನಡೆಸ್ತಾ ಇದ್ದಾನೆ ಅಧಿಕಾರ. ಮತ್ತೆ ಹೇಳ್ತೇವೆ ದ ಜೆಂಟೈಲ್ ಕಿಂಗ್ಡಮ್ ಹೇಳ್ತೇವೆ, ಅನ್ಯ ಜನರು. ಮತ್ತೆ 51 ದ ಕಿಂಗ್ಡಮ್ ಆಫ್ ಇಸ್ರಾಯೇಲ್. ಸತ್ಯವೇದದಲ್ಲಿ ಇಸ್ರಾಯೇಲರ ಬಗ್ಗೆ ಮಾತಾಡ್ತದೆ, ಅವರ ರಾಜ್ಯದ ಬಗ್ಗೆ. ಮತ್ತು 6ನೇದಾಗಿ ಅಂತಿಕ್ರಿಸ್ತನ ಒಂದು ರಾಜ್ಯದ ಬಗ್ಗೆ ಬೈಬಲ್ ಮಾತಾಡ್ತದೆ. ದ 7th one ಕ್ರೈಸ್ಟ್ ಕಿಂಗ್ಡಮ್, ಕ್ರಿಸ್ತನ ರಾಜ್ಯ. ದ 8th one ದ ಫಾದರ್ಸ್ ಕಿಂಗ್ಡಮ್, ತಂದೆಯಾದ ದೇವರ ರಾಜ್ಯ. ಸಪ್ರೇಟ್ ಆಗಿ ನಾವು ಕಲಿಬೇಕಾದ್ರೆ ಇಟ್ ವಿಲ್ ಟೇಕ್ ಟೈಮ್, ಮೇ ಬಿ 6 days 7 days. ಇಟ್ಸ್ ಬಿಗ್ಗೆಸ್ಟ್ ಸಬ್ಜೆಕ್ಟ್. ಒಂದು ರಾಜ್ಯವಾಗಿ ನಾವು ಕೂತ್ಕೊಂಡು ನಾವು ಧ್ಯಾನ ಮಾಡುವಾಗ ಅದೇನಾಗ್ತದೆ, ತುಂಬಾ ದಿನ ಇದಾಗ್ತದೆ. ಈಗ ಅದರಲ್ಲಿ ಮೊದಲನೇ ಭಾಗವನ್ನು ನಾನು ಶೇರ್ ಮಾಡುತ್ತೇನೆ. ದ ಕಿಂಗ್ಡಮ್ ಆಫ್ ಹೆವೆನ್ ಅಂದ್ರೆ ಗಾಡ್, ಪರಲೋಕದ ರಾಜ್ಯದ ಬಗ್ಗೆ ಅಲ್ಲ, ಇವತ್ತು ದೇವರ ರಾಜ್ಯದ ಬಗ್ಗೆ ನಾನು ಮುಂದೆ ಮಾತಾಡಿ ಬಯಸ್ತೇನೆ. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ನಿಮಗೆಲ್ಲ ಏನಾಗ್ತದೆ ಕೊಡುತ್ತದೆ. ಸರಿ,
ಪರಲೋಕ ರಾಜ್ಯ ಅಂದ್ರೆ ಏನೆಂಬುದಾಗಿ ನಾವು ತಿಳಿದುಕೊಳ್ಳದೆ, ಸರಿ, ಪರಲೋಕ ರಾಜ್ಯ ಅಂದ್ರೆ ದೇವರ ರಾಜ್ಯ ಏನೆಂಬುದಾಗಿ ನಾವು ತಿಳಿದುಕೊಳ್ಳದೆ ನಾವು ಹೇಗೆ ಹುಡುಕಲಿಕ್ಕೆ ಆಗ್ತದೆ? ಹೇಗೆ ಹುಡುಕಲಿಕ್ಕೆ ಆಗ್ತದೆ? ಈಗ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗಿದರೆ ನೀವು ಹೇಳ್ತೀರಿ, ನಮ್ಮ ಹೆಂಡತಿ ಮಿಸ್ ಆಗಿದ್ದಾರೆ, ನನ್ನ ಮಕ್ಕಳು ಮಿಸ್ ಆಗಿದ್ದಾರೆ, ನನ್ನ ಒಡವೆಗಳು ಮಿಸ್ ಆಗಿದೆ, ಏನೋ ಒಂದು ಯಾವುದನ್ನು ನೀವು ಕಳೆದುಕೊಳ್ಳುತ್ತೀರೋ ಆವಾಗ ನೀವು ಹೋಗಿ ಹೇಳುತ್ತೇನೆ ನಮ್ಮ ಗಾಡಿ ಕಳೆದು ಹೋಗಿತ್ತು ಅಂತ ಹೇಳ್ತೀರಿ. ಅವ್ರು ಹೋಗಿದ್ದ ಕೂಡ ಆಯ್ತು ಹೋಗಿ ನಾವು ಹುಡುಕೊಡ್ತೇವೆ ಅಂತ ಹೇಳ್ತಾರ? ಇಲ್ಲ. ದೇ ವಿಲ್ ಆಸ್ಕ್ ವಿಚ್ ಕಲರ್, ಯಾವುದು, ಏನು, ಹೇಗೆ ಇರ್ತಾರೆ ಅವರು, ಅದೇನಾದ್ರು ಫೋಟೋ ಇದೆಯಾ ಅಲ್ವಾ, ನಾವು ಹೇಗೆ ನಾವು ಇದು ಮಾಡಲಿಕ್ಕೆ ಆಗ್ತದೆ ಎಂಬುದಾಗಿ. ಅಲ್ಲದೆ ಅವ್ರು ನೋಡಿರುವಾಗ ಏನಾದರೂ ಒಂದು ಗುರುತು ಹೇಳ್ರಿ, ಅದೆಲ್ಲ ಇಟ್ಕೊಂಡು ಏನ್ ಮಾಡ್ತಾರೆ, ಮತ್ತೆ ಹುಡುಕಲಿಕ್ಕೆ ಏನ್ ಮಾಡ್ತಾರೆ, ಪ್ರಾರಂಭಿಸ್ತಾರೆ. ರೈಟ್? ದ ಸೇಮ್ ವೇ ನಾವು ದೇವರ ರಾಜ್ಯವನ್ನು ಹುಡುಕಬೇಕಾದ್ರೆ ಅದರ ವಿಷಯವಾಗಿ ಸ್ವಲ್ಪ ಆದ್ರೂ ಗುಳು ಎಂದು ಹೇಳ್ತಿಲ್ಲ, ಸ್ವಲ್ಪ ಆದ್ರೂ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ನಾವು ದೇವರ ರಾಜ್ಯವನ್ನು ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ದೇವರ ರಾಜ್ಯ ಹುಡುಕ್ತೇವೆ, ಸಿಕ್ಕಲ್ಲ. ಎಲ್ಲಿ ಸಿಗ್ತದೆ? ಯಾಕಂದ್ರೆ ಅದರ ಬಗ್ಗೆ ಸ್ವಲ್ಪ ಆದ್ರೂ ತಿಳುವಳಿಕೆ ನಮಗಿಲ್ಲದೆ ಹುಡುಕಿದ್ರೆ ದೇವರ ರಾಜ್ಯ ನಮಗೆ ಸಿಕ್ಕುವುದಿಲ್ಲ. ಇಲ್ಲಾಂದ್ರೆ ಬೇರೆ ವಸ್ತುಗಳು ಸಿಗ್ತದೆ. ಅವ್ರು ಏನೇ ಹೇಳಿದರೆ, ಓ ಇದೇ ಇರಬಹುದು, ಇದೇ ಇರಬಹುದು, ಇದೇ ಇರಬಹುದು, ಇದೇ ಇರಬಹುದು ಅಂತ ಜೀವಮಾನವೆಲ್ಲ ಹುಡುಕೊಂಡು ನಾವಿರಬೇಕಾಗ್ತದೆ. ಬಟ್ ಎಕ್ಸಾಕ್ಟ್ಲಿ ವೆನ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಿಂಗ್ಡಮ್, ದೇವರ ರಾಜ್ಯದ ಬಗ್ಗೆ ಯಾವಾಗ ಸಂಪೂರ್ಣವಾಗಿ ತಿಳುವಳಿಕೆ ಬರ್ತದೋ ನಮಗೆ ಈಸಿಯಾಗಿ ಹುಡುಕಲಿಕ್ಕೆ ಸಾಧ್ಯವಾಗ್ತದೆ. ದ ಫಸ್ಟ್ ಬೇಸಿಕ್ ತಿಳ್ಕೊಳ್ಳಬೇಕು, ದ ಗಾಡ್ಸ್ ಕಿಂಗ್ಡಮ್, ಅದರ ಬೇಸ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಸ್ಪಿರಿಚುವಲಿ, ಮೇ ಬಿ ಸ್ಪಿರಿಚುವಲ್ ಅಂಡ್ ಟ್ರೂತ್. ದೇವರ ರಾಜ್ಯವು ಏನಾಗಿದೆ ಅಂದ್ರೆ ಆತ್ಮೀಯತೆಯಲ್ಲಿ ಮತ್ತು ಸತ್ಯದಲ್ಲಿ ತುಂಬಿದೆ. ಯಾವುದರಲ್ಲಿ ತುಂಬಿದೆ? ಆತ್ಮೀಯತೆ. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಬೇಸ್ಡ್ ಆರ್ ಫಿಲ್ಡ್ ವಿತ್ ಸ್ಪಿರಿಚುವಲ್ ಅಂಡ್ ಟ್ರೂತ್. ಅದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ರಾಜ್ಯವನ್ನು ಹುಡುಕಬೇಕಾದ್ರೆ ಆ ದೇವರ ರಾಜ್ಯದಲ್ಲಿ ಇರುವಂತಹ ಗುಣಾತಿಶಯಗಳು, ದೇವರ ರಾಜ್ಯ ಹೇಗೆ ಇರ್ತದೆ ಅಂದ್ರೆ ಅಲ್ಲಿ ಆತ್ಮೀಯತೆ ಇರ್ತದೆ, ಎರಡದಾಗಿ ಅಲ್ಲಿ ಏನಿರ್ತದೆ, ಸತ್ಯತೆ ಇರ್ತದೆ. ಇದು ಎರಡರ ಆಧಾರದ ಮೇಲೆ ದೇವರ ರಾಜ್ಯ ಹುಡುಕುವಾಗ ನಮಗೆ ದೇವರ ರಾಜ್ಯವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ. ದ ಫಸ್ಟ್. ಎರಡದಾಗಿ ಅಲ್ಲಿ ದೇವರಿದ್ದಾನೆ, ನಂಬರ್ ಒನ್. ಅಲ್ಲಿ ದೇವರು ಇರ್ತಾನೆ. ದೇವರ ರಾಜ್ಯದಲ್ಲಿ ಯಾರು ಇರ್ತಾರೆ? ದೇವರ ರಾಜ್ಯ. ದೇವರ ರಾಜ್ಯದಲ್ಲಿ ದೇವರು ಇರ್ತಾನೆ. ನಾವು ದೇವರ ವಿಷಯವಾಗಿ ಮತ್ತು ದೇವರ ರಾಜ್ಯದ ವಿಷಯವಾಗಿ ತಿಳಿದುಕೊಳ್ಳಬೇಕಾಗಿದೆ. ಮೊದಲನೇದಾಗಿ ದೇವರು ಏನಾಗಿದ್ದಾನೆ ಅಂದ್ರೆ ದ ಗಾಡ್ ಈಸ್ ಇಟರ್ನಲ್. ದೇವರು ಯಾರಾಗಿದ್ದಾನೆ? ನಿತ್ಯವೂ ಇರುವ ದೇವರು ಆಗಿದ್ದಾನೆ. ನಮ್ಮ ದೇವರು ಯಾರಾಗಿದ್ದಾನೆ? ನಿತ್ಯವೂ ಇರುವ ದೇವರಾಗಿದೆ. ದ ಗಾಡ್ ಈಸ್ ಇಟರ್ನಲ್, ದ ಹೆವನ್ ಆರ್ ಟೆಂಪರರಿ. ಈಗ ನೋಡೋಣ, ಆಕಾಶವು ಪರಲೋಕವು ಅದು ಟೆಂಪರರಿ, ಶಾಶ್ವತ ಅಲ್ಲ. ಈವನ್ ದ ಹೆವನ್, ಏನ್ ಪಾಸ್ಟರ್ ಪರಲೋಕ ಟೆಂಪರರಿಯಾ? ಎಸ್, ಇಟ್ ಇಸ್ ಟ್ರೂ. ಪರಲೋಕವು ಟೆಂಪರರಿ. ಯಾಕಂದ್ರೆ ದ ಗಾಡ್ ವಿಲ್ ಮೇಕ್ ನ್ಯೂ ಹೆವನ್ ಅಂಡ್ ನ್ಯೂ ಅರ್ತ್. ದೇವರು ಹೊಸ ಆಕಾಶ ಹೊಸ ಭೂಮಿಯನ್ನು ಸೃಷ್ಟಿ ಮಾಡುತ್ತಾನೆ. When the God will make the new earth, the God's kingdom throne will come on the earth. ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯವು ಅಲ್ಲಿಂದ ಇಳಿದು ಎಲ್ಲಿಗೆ ಬರ್ತದೆ? ಹೊಸ ಭೂಮಿ ಮೇಲೆ ಬರ್ತದೆ. The God is going to make everything new. ದೇವರು ಹೊಸದಾಗಿ ಮಾಡಲಿಕ್ಕಿದ್ದಾನೆ. ಆದ ಕಾರಣ the only one person is a God, is eternal, except all. The God, only one person. ದೇವರು ಒಬ್ಬನೇ ಯಾರಾಗಿದ್ದಾನೆ? ನಿತ್ಯವೂ ನಿರಂತರವೂ ಇರುವ ದೇವರಾಗಿದ್ದಾನೆ. ಅದು ಬಿಟ್ಟ ನಂತರ ಎಲ್ಲ ಶಾಶ್ವತ ಅಲ್ಲ, ಯಾವುದಕ್ಕೆ ನಿತ್ಯತ್ವ ಇಲ್ಲ. ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದ ಸೆಕೆಂಡ್, ದ ಗಾಡ್ ಈಸ್ omnipresent. ಆತನು ಸರ್ವ ವ್ಯಾಪಿ ಆಗಿದ್ದಾನೆ. ಅವನು ಸ್ವರ್ಗದಲ್ಲಿ ಪರಲೋಕದಲ್ಲಿ ಇರ್ತಾನೆ, ಭೂಲೋಕದಲ್ಲಿ ಇರ್ತಾನೆ, ಅವನು ಎಲ್ಲ ಕಡೆಯಲ್ಲಿ ಇರುವ ದೇವರಾಗಿದ್ದಾನೆ. His presence everywhere, that is called omnipresent. ಸರ್ವ ವ್ಯಾಪಿಯು ಒಂದೇ ಸ್ಥಳದಲ್ಲಿ ಮಾತ್ರ ಇರುವುದು ನಮ್ಮ ದೇವರಲ್ಲ. ನಮ್ಮ ದೇವರು ಎಲ್ಲಾ ಸ್ಥಳಗಳಲ್ಲಿಯೂ ವ್ಯಾಪಿಯಾಗಿರುವ ಕರ್ತನಾಗಿದ್ದಾನೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು.
ನಮ್ಮ ದೇವರು ನಿತ್ಯವೂ ಇರುವ ದೇವರು. ಎರಡದಾಗಿ ಸರ್ವವ್ಯಾಪಿಯಾಗಿ ಸರ್ವ ಸ್ಥಳಗಳಲ್ಲಿ ವಾಸ ಮಾಡಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ದ ಥರ್ಡ್, ದ ಗಾಡ್ ಈಸ್ ಅ ಕ್ರಿಯೇಟರ್. ದೇವರು ಯಾರಾಗಿದ್ದಾನೆ? ಸೃಷ್ಟಿಕರ್ತನಾಗಿದ್ದಾನೆ. ನಮ್ಮ ದೇವರು ಒಬ್ಬನೇ ಸೃಷ್ಟಿಕರ್ತನು. ಆಕಾಶದಲ್ಲಿ, ಭೂಮಿಯಲ್ಲಿ, ಭೂಮಿಯ ಕೆಳಗೆ ಪಾತಾಳ ಎಲ್ಲಿದೆಯೋ ಗೊತ್ತಿಲ್ಲ, ಬಟ್ ಪರಲೋಕ, ಆಕಾಶ, ಭೂಲೋಕ ಮತ್ತೆ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದ ಒಂದೇ ಒಂದು ವ್ಯಕ್ತಿ ಅಂದ್ರೆ ನಮ್ಮ ದೇವರು. ಈಗ ದೇವರ ರಾಜ್ಯವನ್ನು ಹುಡುಕಬೇಕಾದ್ರೆ ಅಲ್ಲಿ ದೇವರ ರಾಜ್ಯದಲ್ಲಿ ಇರುವಂತ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳದೆ ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲದಾಗಿ ದೇವರ ರಾಜ್ಯದಲ್ಲಿ ಯಾರು ಇರ್ತಾರೆ? ದೇವರು. ಆ ದೇವರು ಹೇಗೆ ಇರ್ತಾನೆ? ಎಲ್ಲ ದೇವರನ್ನು ಹೇಳಿಬಿಟ್ರೆ ಯಾವುದನ್ನು ಹುಡುಕೊಂಡು ಹೋಗೋದು, ರೈಟ್? ಆ ದೇವರು ಹೇಗಿದೆ ಎಂಬುದಾಗಿ ದೇವರ ವಿಷಯವಾಗಿ ತಿಳಿದುಕೊಂಡ್ರೆ ಮಾತ್ರ ನಾವು ಹುಡುಕಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ದೇವರು ಶಾಶ್ವತವಾಗಿರುವ ದೇವರು, ಆತನು ಸರ್ವವ್ಯಾಪಿಯಾಗಿರುವ ಕರ್ತನು ಮತ್ತು ಆತನು ಎಲ್ಲವನ್ನು ಸೃಷ್ಟಿ ಮಾಡುವ ಕರ್ತನು, ಸೃಷ್ಟಿಯ ಕರ್ತನು. ಈ ಮೂರು ಗುಣಾತಿಶಯಗಳ ಮೇಲೆ ನಮ್ಮ ದೇವರ ಪ್ರಸನ್ನತೆಯನ್ನು ಹುಡುಕುವಾಗ ನಮಗೆ ಆತನು ಸಿಕ್ಕುವನಾಗಿದ್ದಾನೆ. ಅದ ಕಾರಣ ದೇವರ ವಿಷಯವಾಗಿ ತಿಳಿದುಕೊಳ್ಳದೆ ಇವತ್ತು ಹುಡುಕ್ತಾ ಇರ್ತಾರೆ, ಜನರೆಲ್ಲರೂ ಹುಡುಕ್ತಾ ಇರ್ತಾರೆ, ಗೊತ್ತಾ? ಇವನ್ ಕ್ರೈಸ್ತರು ಸಹ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸರ್ಚಿಂಗ್ ದ ಗಾಡ್, ದೇವರ ತಿಳುವಳಿಕೆ ಇಲ್ಲದೆ ಇವತ್ತು ದೇವರನ್ನು ಹುಡುಕ್ತಾ ಇದ್ದಾರೆ ಕ್ರೈಸ್ತರು ಸಹ. ಓಕೆ, ನಂಬರ್ ಒನ್. ದ ಸೆಕೆಂಡ್, ದೇವರ ವಿಷಯವಾಗಿ ಇನ್ನೂ ಹೇಳುತ್ತದೆ, ವಾಕ್ಯದಿಂದ ಹೇಳ್ತೀನಿ. ಈಗ ನಾನು ಮೂರು ಹೇಳಿದೆ, ಸರ್ವ ನಿತ್ಯವಾಗಿರುವ ಕರ್ತನೆಂಬುದಾಗಿ ಹೇಳಿದೆ, ಮತ್ತು ಸರ್ವವ್ಯಾಪಿ ಎಂಬುದಾಗಿ ಹೇಳಿದೆ, ಮತ್ತು ಆತನ ಸೃಷ್ಟಿಕರ್ತನೆಂಬುದಾಗಿ ನಾನು ಹೇಳಿದೆ. ಅದಕ್ಕೆರಡು ವಾಕ್ಯಗಳು ಹೇಳುತ್ತೇನೆ. ಒಂದು ಕೀರ್ತನೆ 90ನೇ ಅಧ್ಯಾಯ 2ನೇ ವಚನ. The book of Psalm chapter 90 verse 2. ಕೀರ್ತನೆ, ಬೆಟ್ಟಗಳು ಉಂಟಾಗಲಿಕ್ಕೆ ಮುಂಚಿತವಾಗಿ, ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗಾಂತರಗಳಲ್ಲಿಯೂ ನೀನೇ ದೇವರು, ಯುಗ ಯುಗಾಂತರಗಳಲ್ಲಿ ನೀನೇ ದೇವರು. Before the mountains were brought forth, or ever you had formed the earth and the world, even from everlasting to everlasting, you are God. You are God. ನೀ ಎಲ್ಲವನ್ನು ಸೃಷ್ಟಿ ಮಾಡಲಿಕ್ಕೆ ಮುಂಚಿತವಾಗಿ, ಫ್ರಮ್ ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್, ನಿತ್ಯವೂ ಯುಗ ಯುಗಾಂತರಗಳಲ್ಲಿ ಇರುವ ದೇವರು ನೀನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಭೂಮಿ ಇಲ್ಲ, ಆಕಾಶ ಇಲ್ಲ, ಯಾವ ಸೃಷ್ಟಿ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಎಲ್ಲವನ್ನು ದೇವರು ಸೃಷ್ಟಿ ಮಾಡಿ, ಯು ಫೌಂಡ್ ಬಿಫೋರ್, ನೀನು ಸೃಷ್ಟಿ ಮಾಡಲಿಕ್ಕೆ ಮುಂಚಿತವಾಗಿ ನಿತ್ಯವಾಗಿ ಇರುವ ದೇವರು. ಯೆಶಾಯನ ಗ್ರಂಥದಲ್ಲಿ ದೇವರು ಹೇಳ್ತಾನೆ, ಇಲ್ಲಿ ಒಂದು ಮೋಸಸ್ ಹೇಳ್ತಾನೆ ಇದು, ಬಟ್ ದೇವರು ಹೇಳ್ತಾನೆ, ಪರಿಶುದ್ಧಾತ್ಮನು ಯೆಶಾಯನ ಮುಖಾಂತರವಾಗಿ 43ನೇ ಅಧ್ಯಾಯ ಬುಕ್ ಆಫ್ ಐಸಾಯ ಚಾಪ್ಟರ್ 13, indeed before the day was I am he. ಓದ್ತೀರಾ? 43. ಹೌದು, ಅಂದಿನಿಂದಲೇ. ಇನ್ನೊಂದು ಕನ್ನಡದಲ್ಲಿ ಹೇಳ್ತೀನಿ, ಸತ್ಯವೇದದಲ್ಲಿ 43 ಐಸಾಯ 43:13 43 ವರ್ಡ್ಸ್ 30. ಹೌದು, ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರು? ಓಕೆ, ದಟ್ಸ್ ಇಂಗ್ಲಿಷ್. ಐ ಲೈಕ್ ದಟ್ ವರ್ಡ್. Indeed before the day was, ಮೊದಲನೇ ದಿನವು ಪ್ರಾರಂಭ ಆಗಲಿಕ್ಕೆ ಮುಂಚಿತವಾಗಿ, ಬಿಫೋರ್ ದ ಡೇ ವಾಸ್ ಐ ಆಮ್ ಹಿ, ನಾನೇ ಇರು ಆತನೆಂಬುದಾಗಿ ದೇವರು ಹೇಳುತ್ತಾನೆ. ಹೊಸ ಒಡಂಬಡಿಕೆಗೆ ಬರುವಾಗ ಯೋಹಾನ ಸ್ಪಷ್ಟವಾಗಿ ಹೇಳ್ತಾನೆ. ಆ ಯೋಹಾನ ಪತ್ರಿಕೆಯಲ್ಲಿ ಸ್ವಾರ್ಥೆಯಲ್ಲಿ ದ ಬುಕ್ ಆಫ್ ಗಾಸ್ಪಲ್, ಜಾನ್ ಗಾಸ್ಪಲ್ ಚಾಪ್ಟರ್ 1 ವರ್ಡ್ ಸೇಸ್, ಇನ್ ದ ಬಿಗಿನಿಂಗ್ the word, in the beginning was the word, and the word was with God, and the word was God. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವು ದೇವರಾಗಿತ್ತು. ಹಾಗಾದರೆ ಯೇಸು ಕ್ರಿಸ್ತನು ದೇವರಾಗಿದ್ದನು, ಆದಿಯಲ್ಲಿ ವಾಕ್ಯವಾಗಿದ್ದನು. ಇನ್ ದ ಬಿಗಿನಿಂಗ್, ಬಿಫೋರ್ ದ ಕ್ರಿಯೇಷನ್,
ಸೃಷ್ಟಿಗಳಾಗಲಿಕ್ಕೆ ಮುಂಚಿತವಾಗಿ ಯೇಸು ಕ್ರಿಸ್ತನು, ತಂದೆಯಾದ ದೇವರು, ಪರಿಶುದ್ಧ ಆತ್ಮ ಅವರು ಏನ್ ಮಾಡ್ತಾರೆ ಅಂದ್ರೆ ನಿತ್ಯವೂ ನಿರಂತರವಾಗಿ ಇರುವವರಾಗಿದ್ದಾರೆ. ಅದನ್ನು ನಾವು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ಯೋಗನ ಬರೆದ ಪತ್ರಿಕೆಯಲ್ಲಿ 2ನೇ ವಚನ ಹೇಳುತ್ತದೆ, ಎವ್ರಿಥಿಂಗ್ ಈಸ್ ಫಾರ್ಮ್ಡ್ ಬೈ ಹಿಮ್. ಆತನಿಂದ ಎಲ್ಲವನ್ನು ಸೃಷ್ಟಿ ಮಾಡಲ್ಪಟ್ಟಿತ್ತು. ಯಾರಿಂದಲೇ? ಯೇಸುವಿನಿಂದಲೇ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, ಬುಕ್ ಆಫ್ Genesis 1:1 says, in the beginning God created the heavens and earth. ಆದಿಯಲ್ಲಿ ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದನು. ಇಲ್ಲಿ ಯೋಗನ ಬರೆದ ಪತ್ರಿಕೆ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ ಹೇಳುತ್ತದೆ, ಯೇಸುವಿನ ಮುಖಾಂತರ ಎಲ್ಲ ಸೃಷ್ಟಿ ಮಾಡಲ್ಪಟ್ಟಿತ್ತು. ಬೋತ್ ತಂದೆಯು ಯೇಸು ಕ್ರಿಸ್ತನು ಅವರು ಸರ್ವಶಕ್ತ ದೇವರಾಗಿದ್ದಾರೆ. ಅವರ ಮುಖಾಂತರವಾಗಿ ಎಲ್ಲವೂ ಸೃಷ್ಟಿ ಮಾಡಲ್ಪಟ್ಟಿತ್ತು. ನೀವು ನಮ್ಮ ದೇವರನ್ನು ಹುಡುಕಬೇಕಾದ್ರೆ, ದೇವರ ರಾಜ್ಯವನ್ನು ಹುಡುಕಬೇಕಾದ್ರೆ, ಅಲ್ಲಿರುವ ದೇವರ ರಾಜ್ಯದ ಬಗ್ಗೆ ತಿಳಿದುಕೊಳ್ಳುವಾಗ ಮಾತ್ರ ಹುಡುಕಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಬಗ್ಗೆ ಮಾತಾಡಬೇಕಾದ್ರೆ ವಿ ಕ್ಯಾನ್ ಲರ್ನ್ ಸೋ ಮೆನಿ ಥಿಂಗ್ಸ್. ಎಷ್ಟೋ ಕಾರ್ಯಗಳಿದೆ. ನಂಬರ್ 1 ಈಗ ನಾವು ಕಲ್ತ್ಕೊಂಡಿದ್ದೇವೆ, ಬೇಸಿಕ್ ಪವರ್, ಮೇ ಬಿ ಆತನ ಒಂದು ಏನ್ ಹೇಳ್ತೇವೆ ಶಕ್ತಿಯು, ಸಾಮರ್ಥ್ಯ ಏನೆಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ದೇವರು ಯಾರು ಎಂಬುದಾಗಿ. ಮೊದಲದಾಗಿ ಇಟರ್ನಿಟಿ, ದ ಗಾಡ್ ಇಸ್ ಇಟರ್ನಿಟಿ, ನಿತ್ಯವಾಗಿರುವವನು, ಸರ್ವವ್ಯಾಪಿಯು, ಸೃಷ್ಟಿಕರ್ತನು. ದಟ್ ಇಸ್ ಅ ಪವರ್. ಮೇ ಬಿ ದಿಸ್ ನೀವು ಹೇಳ್ತಿದ್ದೆ ಓಮನಿ ಪೋಟೆಂಟ್, ಸರ್ವಶಕ್ತನೆಂಬುದಾಗಿ. ಸರ್ವಶಕ್ತ, ಆತನ ಸರ್ವಶಕ್ತ. ಬೇಸಿಕ್ ಅದೇ ನಾವು ಇದು ಮಾಡ್ತೀವಿ. ಮತ್ತು ಅವನ ಗುಣಾದೇಶಗಳಲ್ಲಿ ಏನಂದ್ರೆ ಈಸ್ ಟ್ರೂ, ಸತ್ಯವಂತನು. ದ ಗಾಡ್ ಈಸ್ ಟ್ರೂ, ದ ಗಾಡ್ ಈಸ್ ಲವ್, ದ ಗಾಡ್ ಈಸ್ ಹೋಲಿ. ಆ ಶಕ್ತಿ ಮಾತ್ರ ಅಲ್ಲ, ಆತನಿರುವುದ ಗುಣಾದೇಶಗಳು ಏನಂದ್ರೆ ಆತನು ಪರಿಶುದ್ಧನು, ನೀತಿವಂತನು, ಸತ್ಯವಂತನು, ಪ್ರೀತಿ ಸ್ವರೂಪನು. ಇದು ನಮ್ಮ ದೇವರ ಗುಣಾದೇಶಗಳು. ನಮ್ಮ ದೇವರ ಶಕ್ತಿಯು, ಅವರು ಯಾರಾಗಿದ್ದಾನೆ? ನಿತ್ಯವಾಗಿರುವವನು, ಸೃಷ್ಟಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಎಲ್ಲ ಕಡೆಯೂ ಒಂದೇ ಸ್ಥಳದಲ್ಲಿ ಸರ್ವವ್ಯಾಪಿಯಾಗಿರುವ ಕರ್ತನಾಗಿದ್ದಾನೆ. ಆತನ ಶಕ್ತಿಯಲ್ಲಿ ಒಂದು ಭಾಗ. ಎರಡದಾಗಿ ಆತನ ಸ್ವಭಾವಗಳಲ್ಲಿ, ಗುಣಾದೇಶಗಳಲ್ಲಿ ತುಂಬದೇ ಬೇಕಾದಷ್ಟು. ನೀತಿವಂತನು, ಪರಿಶುದ್ಧನು, ಕರುಣಾಮಯನು. ಬೈಬಲ್ನಲ್ಲಿ ಎಲ್ಲ ಹುಡುಕುವಾಗ ಸಿಗ್ತದೆ. ಇದೆಲ್ಲ ನಾವು ತಿಳಿದುಕೊಂಡು ಹುಡುಕಿದರೆ ನಮ್ಮ ದೇವರ ಬಳಿಯಲ್ಲಿ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಹೀಬ್ರೂ ಪುಸ್ತಕ ಇದೆ, ಪರಿಶುದ್ಧವಿಲ್ಲದೆ ದೇವರನ್ನು ದರ್ಶಿಸಲು ಸಾಧ್ಯ. ಪರಿಶುದ್ಧವಾಗಿರುವ ದೇವರನ್ನು ಹುಡುಕೊಂಡು ಹೋಗುತ್ತೇವೆ. ಬಟ್ ನಾವನ್ನು ಕಂಡುಕೊಳ್ಳಬೇಕಾದ್ರೆ ನಮ್ಮಲ್ಲಿ ಪರಿಶುದ್ಧವಿಲ್ಲದೆ ನಾವು ಹುಡುಕಿದರೆ ಏನಾಗ್ತದೆ? ದೇವರನ್ನು ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಪರಿಶುದ್ಧವಿಲ್ಲದೆ ದೇವರನ್ನು ದರ್ಶಿಸಲು ಅಸಾಧ್ಯ. ವಿಥೌಟ್ ಹೋಲಿನೆಸ್ ವಿ cannot see God. ಆದ ಕಾರಣ ನಾವು ಭೂಲೋಕದಲ್ಲಿ ಇರುವಾಗ ದೇವರ ಗುಣಾದೇಶಗಳನ್ನು ತಿಳಿದುಕೊಂಡು ಆ ಗುಣಾದೇಶಗಳ ಜೊತೆಲಿರುವಾಗ ಇದಾಗ್ತದೆ. ಅದಕ್ಕೆ ದೇವರ ರಾಜ್ಯಕ್ಕಾಗಿ, ಇದಕ್ಕಾಗಿ ತವಕ ಪಡಿರಿ. ಈಗ ದೇವರನ್ನು ಹುಡುಕಿದ ಸೆಕೆಂಡ್ ಹೇಳ್ತೇನೆ, ಇಲ್ಲಿ ದೇವರ ರಾಜ್ಯವನ್ನು ಹುಡುಕಿರಿ ಎಂಬುದಾಗಿದೆ. ದೇವರನ್ನಿಲ್ಲ, ಬಟ್ ನಾನು ಹೇಳ್ತೇನೆ ಅಲ್ಲಿ ದೇವರು ಇದ್ದಾನೆ. ಅದಕ್ಕೋಸ್ಕರ ಒಂದು ಹೇಳಿದ್ದೇನೆ, ದೇವರ ರಾಜ್ಯದಲ್ಲಿ ದೇವರು ಇದ್ದಾನೆ. ಅವನ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಜೀವಮಾನವೆಲ್ಲ ಮಾತಾಡ್ಕೊಂಡು ಹೋಗ್ಬೋದು, ಅಷ್ಟು ಇದೆ. ಸಮುದ್ರ, ಬೈಬಲ್ ಸತ್ಯವೇದ ಓದು, ಸಮುದ್ರ ಆದಿಕಾಂಡದಿಂದ ಪ್ರಕರಣ ತನಕ ದೇವರ ವಿಷಯವಾಗಿ ನಾವು ಕಲಿತಾ ಇದ್ದೇವೆ. ಇವತ್ತು ಕೋಟಿ ಬಿಲಿಯನ್ ಬುಕ್ಸ್ ಇದೆ. ಅಂದ್ರೆ ಬೈಬಲ್ ಒಂದೇ ಒಂದು ಬೈಬಲ್, ಇದರ ಮೇಲೆ ದೇವರ ಬಗ್ಗೆ ಬರೆದಿಲ್ಪಟ್ಟ ಪುಸ್ತಕಗಳು ಮೇ ಬಿ ಹೌ ಮೆನಿ ಲ್ಯಾಂಗ್ವೇಜ್. ಆತ್ಮೀಯವಾಗಿ ಒಂದು ಪುಟಿಪುಟ್ಟು ಪರಲೋಕ ರಾಜ್ಯವು ದೇವರ ಸನ್ನಿಧಾನದಲ್ಲಿ ಇರುವಾಗ, ದೇವರ ಮಕ್ಕಳೇ ನೀವು ನಾವು ಕರ್ತನ ಸನ್ನಿಧಾನವಿರುವ ದೇವರ ರಾಜ್ಯಕ್ಕಾಗಿ, ನೀತಿಕ್ಕಾಗಿ ತವಕ ಪಡುವಾಗ ದೇವರ ರಾಜ್ಯದ ವಿಷಯವಾಗಿ ನಾವು ತಿಳಿದುಕೊಳ್ಳಬೇಕು. ನೈಟ್ ಐ ವಿಲ್ ಕಮ್ ಬ್ಯಾಕ್ ದ ಮೇನ್ ಪಾಯಿಂಟ್. ದೇವರ ರಾಜ್ಯ ಯಾವುದರಲ್ಲಿ ತುಂಬಿದೆ? ಸ್ಪಿರಿಚುವಲ್ ಅಂಡ್ ಟ್ರೂತ್. ಆತ್ಮದಿಂದಲೂ ಆತ್ಮೀಯತೆಯಿಂದಲೂ, ಸ್ಪಿರಿಚುವಲ್ ಅಂದ್ರೆ ಆತ್ಮೀಯತೆಯಿಂದಲೂ, ದ ಟ್ರೂತ್ ಸತ್ಯದಿಂದಲೂ ತುಂಬಿರುವುದು ಯಾವುದು? ದೇವರ ರಾಜ್ಯ.
ದೇವರ ರಾಜ್ಯ. ಈಗ ಒಂದು ವೇಳೆ ಎರಡು ಅರಸರುಗಳ ಬಗ್ಗೆ ಒಂದು ವೇಳೆ ಈ ಲೋಕದಲ್ಲಿ ಒಂದು 10 ಅರಸರುಗಳು ಇಟ್ಕೊಳ್ಳೋಣ. ದೇವರಾಜ ಅರಸರಿದ್ದರು, ಮತ್ತೆ ಕೃಷ್ಣರಾಯ ಒಡೆಯರು, ಟಿಪ್ಪು ಸುಲ್ತಾನ್, ಓಕೆ ರೈಟ್, ಇವರೆಲ್ಲ ರಾಜರುಗಳಾಗಿದ್ದರು. ರೈಟ್, ಇವರೆಲ್ಲ ಯಾರಾಗಿದ್ದರು? ರಾಜ್ಯದಾಗ. ಅವರ ಕಿಂಗ್ಡಮ್ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳಬೇಕಾದ್ರೆ, ಅವರ ರಾಜ್ಯದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದ್ರೆ, ಅವರ ಮಾಡಿದ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳುವಾಗ ಅವರ ರಾಜ್ಯದ ಬೇಸಿಕ್ ಏನೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಒಂದು ವೇಳೆ ಟಿಪ್ಪು ಸುಲ್ತಾನ್ ಇದ್ದರೆ ಅವನ ರಾಜ್ಯದ ಒಂದು ಬೇಸಿಕ್ ಏನು, ಉದ್ದೇಶ ಏನು? ಕೃಷ್ಣರಾಜ ಒಡೆಯರು ಏನು ಉದ್ದೇಶ? ಒಂದು ವೇಳೆ ಕೆಂಪೇಗೌಡ ಬ್ಯಾಂಗ್ಳೂರು ಪಟ್ಟಣವನ್ನು ಸ್ಥಾಪನೆ ಮಾಡೋರು, ಅವರ ಉದ್ದೇಶ ಏನು? ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇದಾಗಿ ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಗಂಗರು ಮತ್ತು ಗದಮರಲ. ಓಕೆ, ಗಂಗರು ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವ್ರು ಯಾವ ಉದ್ದೇಶದಲ್ಲಿ ಇಲ್ಲಿ ಬಂದು ಇದು ಮಾಡಿದ್ರು? ಇಲ್ಲಿಂದ ಹೊರಟು ಮತ್ತೆ ಎಲ್ಲಿಗೆ ಹೋಗಿ ತಲಕಾಡಿಗೆ ಹೋಗ್ಬಿಟ್ರು. ಎಲ್ಲಿ? ನಮ್ಮ ಕೋಲಾರಿಂದ ತಲಕಾಡಿಗೆ ಹೋಗಿದ್ರು. ಅವ್ರ ಉದ್ದೇಶಗಳು. ಓಕೆ, ವಿ ವಿಲ್ ಕಮ್ ಟು ದ ಅವರ್ ಕಿಂಗ್ಡಮ್ ಆಫ್ ಗಾಡ್. ನಮ್ಮ ದೇವರ ರಾಜ್ಯ ವಿಷಯವಾಗಿ ನಾವು ನೋಡುವ ಸಮಯದಲ್ಲಿ ದ ಗಾಡ್ಸ್ ಪ್ಲಾನ್ ಅಂಡ್ ಏಮ್ ಈಸ್ ಮೇಕಿಂಗ್ ದ ಪೀಪಲ್ ದ ಸ್ಪಿರಿಚುವಲಿ. ಆತ್ಮಿಕವಾಗಿ ಜನರು ಇರಬೇಕು. ಅಲ್ಲಿ ದೇವರ ರಾಜ್ಯದಲ್ಲಿ ಆತ್ಮೀಯತೆ ತುಂಬಿರಬೇಕೆಂಬುದು ದೇವರ ಉದ್ದೇಶವಾಗಿದೆ. ಚರ್ಚ್, ಸಭೆಯು, ನಾವು ತಿಳಿದುಕೊಳ್ಳಬೇಕು. ನಮ್ಮ ದೇವರ ಉದ್ದೇಶ, ಗುರಿಯು ಏನೆಂದರೆ ಆತನ ರಾಜ್ಯದಲ್ಲಿ ಏನಿರಬೇಕು? ಆತ್ಮೀಯತೆ ಇರಬೇಕು, ಸತ್ಯ ಇರಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ಕೆಲವು ವಿಷಯಗಳನ್ನು ನಾನು ಹೇಳ್ತೇನೆ. ಒಂದು ವೇಳೆ ನೀವು ಪಾಯಿಂಟ್ ಇದ್ದರೆ ನೀವು ಬರೆದಿಟ್ಕೊಳ್ಬಹುದು. The dominion of God over all creation. ದೇವರ ರಾಜ್ಯದಲ್ಲಿ ದೇವರು ಇಟ್ಕೊಂಡು ಆತನ ಎಲ್ಲಾ ಸೃಷ್ಟಿಗಳ ಮೇಲೆ ಏನ್ ಮಾಡ್ತಾ ಇರ್ತಾನೆ? ಆಡಳಿತವನ್ನು ಮಾಡ್ತಾ ಇರ್ತಾನೆ. ಸೋ ಮೆನಿ ಥಿಂಗ್ಸ್ ಇದೆ. ಅಲ್ಲಿ ದೇವರ ರಾಜ್ಯದಲ್ಲಿ ಏನೆಲ್ಲ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ನಾಟ್ ಒನ್ ಲೊಕೇಶನ್ ಆರ್ ಇದು ಮಾಡಲಿಲ್ಲ. ಕರ್ತನು ಒಂದೇ ಸ್ಥಳದಲ್ಲಿ ರಾಜ್ಯದಲ್ಲ ಎಲ್ಲ ಇರ್ತಾನೆ. ಮತ್ತು ಏನ್ ಹೇಳ್ತಂದ್ರೆ ಇನ್ಕರಪ್ಟಬಲ್. ದೇವರ ರಾಜ್ಯ ಏನಾಗೋದಿಲ್ಲ, ನಾಶವಾಗುವುದಿಲ್ಲ. ದೇವರ ರಾಜ್ಯ ಏನಾಗುವುದಿಲ್ಲ, ನಾಶವಾಗುವುದಿಲ್ಲ. ದೇವರ ರಾಜ್ಯದ ಆಡಳಿತವು ಭೂಮಿ ಎಲ್ಲಾ ಸೃಷ್ಟಿಗಳ ಮೇಲೆ ಇರ್ತದೆ. ದೇವರ ರಾಜ್ಯವು ಎಂದಿಗೆ ಏನಾಗುವುದಿಲ್ಲ, ನಾಶವಾಗುವುದಿಲ್ಲ. ಅದು ಎಲ್ಲ ಸ್ಥಳಗಳಲ್ಲಿ ಇರ್ತದೆ. ದೇವರ ರಾಜ್ಯವು ಆತ್ಮೀಯತೆ ಎಲ್ಲಿದೆಯೋ ಅಲ್ಲಿ ದೇವರ ರಾಜ್ಯವಿರ್ತದೆ. ನೆಕ್ಸ್ಟ್ ಒನ್ ಇರ್ತದೆ ದ ಪವರ್ ಅಂಡ್ ಫ್ಲೋ, ರೈಟಿಯಸ್ನೆಸ್, ಪೀಸ್ ಅಂಡ್ ಜಾಯ್. ಮತ್ತು ಅಲ್ಲಿ ಏನು ತುಂಬಿ ಇರ್ತದೆ? ನೀತಿ, ಸಮಾಧಾನ, ಸಂತೋಷ, ಶಕ್ತಿಯು ತುಂಬಿ ಇರ್ತದೆ. ಎಲ್ಲಿ? ದೇವರ ರಾಜ್ಯದಲ್ಲಿ. ನೆಕ್ಸ್ಟ್ ದೇವರ ರಾಜ್ಯದಲ್ಲಿ ಏನಿರ್ತಂದ್ರೆ ವಿತ್ ಇನ್ ಯು ಸ್ಪಿರಿಚುವಲ್ ಅಂಡ್ ರೈಟಿಯಸ್ನೆಸ್ ಇನ್ ನೇಚರ್. ಸ್ವಾಭಾವಿಕವಾಗಿ ಏನಾಗಿರ್ತಂದ್ರೆ ಅದು ನೀತಿಯು ಆತ್ಮೀಯದಿಂದಲೂ ತುಂಬಿಸಲ್ಪಟ್ಟಿದೆ. ದ ಲಾಸ್ಟ್ ಒನ್ ಏನ್ ಹೇಳ್ತಂದ್ರೆ ಫ್ಲೆಶ್ ಅಂಡ್ ಬ್ಲಡ್ ಕ್ಯಾನ್ ನಾಟ್ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ರಕ್ತವು ಮಾಂಸವು ದೇವರ ರಾಜ್ಯವನ್ನು ದೇವರ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ನಾವು ರಕ್ತದಲ್ಲಿ ಮಾಂಸದಲ್ಲಿ ಇರುವ ತನಕ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ. ದಿಸ್ ಮೇ ಬಿ ದೇವರ ರಾಜ್ಯದ ಬಗ್ಗೆ ಇದು ಇದೆ. ನಾನು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಈ ದೇವರ ರಾಜ್ಯವನ್ನು ದೇವರು ಸ್ಥಾಪನೆ ಮಾಡಿದಾಗ ಸ್ವರ್ಗದಲ್ಲಿ ಫಸ್ಟ್ ಆತ್ಮೀಯತೆ ಇತ್ತ, ಸತ್ಯತೆ ಇತ್ತು. ಆದರೆ ಆ ಸ್ವರ್ಗದಲ್ಲಿ ದೇವರ ರಾಜ್ಯದಲ್ಲಿ ಮೊಟ್ಟ ಮೊದಲು ಪಾಪವನ್ನು ತಂದಾಕಿದವನು ಯಾರು? The God immediately thrown him out before he is going to do anything. ಅವನು ಏನು ಮಾಡಲಿಕ್ಕೆ ಹೋಗ್ಲಿಕ್ಕೆ ಅವನ ಥಾಟ್ಸ್, ಆಲೋಚನೆ ಬರುತ್ತ ಕೂಡಲೇ, ಎಸ್ ಇಟ್ ಇಸ್ ಟ್ರೂ, ಸತ್ಯವಾಗಿ ಹೇಳ್ತಲ್ಲ, ನಿನ್ನ ಮನಸ್ಸಿನಲ್ಲಿ ಅಂದುಕೊಂಡಿರುವಾಗ ನಾನೇ ತಳ್ಳಿ ಹಾಕಿದೆ. ರೈಟ್? ಅವನು ನಿನ್ನ ಪರಲೋಕದಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಹೋಗಲಿಲ್ಲ. he never done anything. when his thought came in his mind, Lucifer,
ಸೈತಾನನ ಹೃದಯದಲ್ಲಿ, ಮನಸ್ಸಲ್ಲಿ ಯಾವಾಗ ಆಲೋಚನೆ ಬಂತು, ಅಲ್ಲಿಂದಲೇ ದೇವರು ಏನು ಮಾಡಿದ? ಬಿಕಾಸ್ ಗಾಡ್ಸ್ ಕಿಂಗ್ಡಮ್, ದೇವರ ರಾಜ್ಯವು ಆತ್ಮೀಯದಲ್ಲಿ ಇರಬೇಕು, ಸತ್ಯ ಇರಬೇಕು. ಸತ್ಯವಿಲ್ಲದೆ ಅಲ್ಲಿ ಯಾರು ಇರ್ಲಿಕ್ಕಿಲ್ಲ. ಇಮ್ಮಿಡಿಯೇಟ್ಲಿ ದೇವರು ಏನು ಮಾಡ್ತಾನೆ? ಅವನನ್ನು ತಳ್ಳಿ ಹಾಕಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ. ನಮ್ಮ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದನು. ದೇವರ ರಾಜ್ಯದಲ್ಲಿ ದೇವರು ಸ್ವರ್ಗದಿಂದ ಎಲ್ಲವನ್ನು ದೇವರ ಸೃಷ್ಟಿ ಮಾಡಿದನು. ಆದಾಮನನ್ನು ಸೃಷ್ಟಿ ಮಾಡಿದನು. ಅವನು ಪಾಪ ಮಾಡುವ ತನಕ ಅವನಲ್ಲಿ ಆತ್ಮೀಯತೆ ಇತ್ತು, ಸತ್ಯವೂ ಇತ್ತು. ಅವನಲ್ಲಿ ಏನಿತ್ತು? ಏನೇನು ದೊಡ್ಡ ಈ ಭೂಮಿಯಲ್ಲಿ ಸಹ ಆತ್ಮೀಯತೆ ಇತ್ತು, ಮತ್ತೇನಿತ್ತು? ಸತ್ಯತೆ ಇತ್ತು. ದೇವರ ರಾಜ್ಯವನ್ನು ನಮ್ಮ ಭೂಮಿಯಲ್ಲಿ ಸ್ಥಾಪಿಸಬೇಕಾದ್ರೆ ನಾವು ತುಂಬಾ ಪ್ರಯಾಸ ಪಡಬೇಕಾಗಿದೆ. ನಾವೇನು ಮಾಡಬೇಕು? ತುಂಬಾ ಪ್ರಯಾಸ ಪಡಬೇಕಾಗಿದೆ. ಪ್ರಾರ್ಥನೆಯಲ್ಲಿ ಹೇಳ್ದ, ಪರಲೋಕದ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿರಲಿ. ಸೆಕೆಂಡ್, ನಿನ್ನ ರಾಜ್ಯವು ಬರಲಿ. ದಿಸ್ ಮೇ ಬಿ 3 ಇಂಪಾರ್ಟೆಂಟ್ ಥಿಂಗ್ಸ್. ಅಲ್ಲಿ ಮೂರೇ ಪ್ರಾರ್ಥನೆ. ಒಂದೇನು? ಎಂದಿಲ್ಲ ಅಲ್ಲ, ನಿನ್ನ ಚಿತ್ತವು ಪರಲೋಕದ ನೆರವೇರಲಿ, ಮತ್ತೆ ನಿನ್ನ ರಾಜ್ಯವು, ಯುವರ್ ಕಿಂಗ್ಡಮ್ ಕಮ್. ಮತ್ತೆ ನಮಗೆ ಸೆಕೆಂಡ್ ಪಾರ್ಟ್ನಲ್ಲಿ ನಮಗೆ ಅನುದಿನ ಆಹಾರವನ್ನು ಕೊಡು, ಮತ್ತು ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕಾಪಾಡಿಕೋ, ನಾವು ತಪ್ಪುಗಳನ್ನು ಕ್ಷಮಿಸಬಾರ. ನಮಗೆ 3 ಯಾವುದು? ನಮಗೆ 3 ಪಾಯಿಂಟ್. ರೊಟ್ಟಿ ಕೊಟ್ಟು ಸ್ವಾಮಿ, ಊಟ ಕೊಟ್ಬಿಡು. ಸೆಕೆಂಡ್ ಏನು? ಶೋಧನೆ ಒಳಗೆ ಬಿಡಬೇಡ. ಮೂರನೇದಾಗಿ ತಪ್ಪು ಮಾಡದೆ ನಾವು ಕ್ಷಮಿಸುವ ಹೃದಯ ಕೊಟ್ಟಿದ್ದು, ಅದಂತ ನಮ್ಮನ್ನು ತಪ್ಪುಗಳು ಕ್ಷಮಿಸು. ಅದು ಆಕ್ಚುಲಿ ಕ್ಷಮಿಸುವ ಅಂದೇದಿದೆ. ಯಾರು ಕ್ಷಮಿಸದೆ ಈ ತರ ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗಿಯೂ ಕ್ಷಮಿಸುತ್ತಾರೆ. ನಮಗೆ 3. ಬಟ್ ದೇವರು ಹೇಳ್ತಿದೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ, ನಿನ್ನ ರಾಜ್ಯವು ಬರಲಿ. ಕೊನೆಯದಾಗಿ ಮುಗಿಸ್ತಾರೆ. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆಯು ಎಲ್ಲ ಯುವರ್ಸ್, ನಿನ್ನದೇ ರಾಜ್ಯವು. ಯುವರ್ ಕಿಂಗ್ಡಮ್ ಶಾಲ್ ಕಮ್. ನಿನ್ನ ರಾಜ್ಯವು ಬರಲಿ. ಈಗ ದೇವರ ರಾಜ್ಯ ಬಂದಿದೆಯಾ? ದೇವರಾಜ್ಯ ಬಂದಿದೆಯಾ? ಎಸ್. ನಿಮ್ಮಲ್ಲಿ ನನ್ನಲ್ಲಿ ದೇವರ ರಾಜ್ಯ ಬಂದಿದೆ. ನಿಮ್ಮಲ್ಲಿ ನನ್ನಲ್ಲಿ ದೇವರ ರಾಜ್ಯ, ನಿಮ್ಮಲ್ಲಿ ನಮ್ಮಲ್ಲಿ ದೇವರ ರಾಜ್ಯವನ್ನು ದೇವರು ಕೊಟ್ಟಿದ್ದಾನೆ. ಯಾವಾಗ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಡ್ತೀವೋ ಆತನ ದೇವರ ರಾಜ್ಯ ನಮ್ಮಲ್ಲಿ ಬಂದಿದೆ. ನಮ್ಮನ್ನು ಆತ್ಮೀಯತೆಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಾಗ ದೇವರ ರಾಜ್ಯವೇನಾಗಿದೆ? ನಮ್ಮಲ್ಲಿ ಬಂದಿದೆ. ಅದನ್ನು ಕಾಪಾಡಿಕೊಳ್ಬೇಕು. ಕಳಕೊಳ್ಳೋದು ಬೇರೆ, ದೇವರ ರಾಜ್ಯವನ್ನು ನಾವು ಇದು ಮಾಡಿ ಆತ್ಮೀಯತೆಯಲ್ಲಿ ಅದಕ್ಕೆ ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಇದು ಮಾಡ್ತಾ ಇದ್ದೇನೆ. ಇವತ್ತು ಈ ಭೂಲೋಕದಲ್ಲಿ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡುವುದು ಚರ್ಚ್. ವಿಸ್ತಾರ ಮಾಡುವುದು ಯಾವುದು? ಚರ್ಚ್. ದೇವರ ರಾಜ್ಯದಲ್ಲಿರುವಂತ ಸಿದ್ಧಾಂತಗಳನ್ನು ಭೂಲೋಕದಲ್ಲಿ, ಪರಲೋಕದಲ್ಲಿ ಏನಿದೆಯೋ ಅದು ಭೂಲೋಕದಲ್ಲಿ ನೆರವೇರುವುದು. ಏನು? ಆತ್ಮೀಯತೆಯು ಸತ್ಯತೆಯು ಭೂಲೋಕದಲ್ಲಿ ನೆರವೇರಬೇಕೆಂಬುದಾಗಿ ದೇವರ ಆಸೆ ಆಗಿದೆ. ನಾವು ಎಷ್ಟು ಚರ್ಚ್ ಅದಕ್ಕೋಸ್ಕರ ಎಷ್ಟು ದುಡಿಯುತ್ತೇವೋ ಸತ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ, ಸತ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ಎಷ್ಟು ರಾಜ್ಯಗಳು ಏನಾಗ್ತಂದ್ರೆ ಈಗಿನ ಕಾಲದಲ್ಲೆಲ್ಲ, ಆ ಕಾಲದಲ್ಲಿ ಸಹ ಈ ಭೂಲೋಕದಲ್ಲಿರುವಂಥ ರಾಜ್ಯಗಳು ಯಾವುದು ಹೇಳ್ತಾರೆ? ನಾವು ಸತ್ಯಕ್ಕೋಸ್ಕರ ಹೋರಾಡುತ್ತೇವೆ, ಸತ್ಯವನ್ನು ಸ್ಥಾಪನೆ ಮಾಡಬೇಕು, ಬೇಕೇ ಬೇಕು, ನ್ಯಾಯ ಬೇಕು ಅಲ್ಲವಾ? ಎಲ್ಲಿ ತನಕ? ಸಿಕ್ಕುವ ತನಕ. ಇದೆಲ್ಲ ಸುಮ್ಮನೆ ಬಾಯಲ್ಲಿ ಮಾತ್ರ ಹೇಳ್ತೇವೆ, ಬೇಕೇ ಬೇಕು, ಸಿಕ್ಕಲೇಬೇಕು, ಎಲ್ಲಿ ತನಕ? ಇದೆಲ್ಲ ಇಲ್ಲ. ಚರ್ಚಲ್ಲಿ ಸಹ ಅದೇ ಹಾಡು ಆಡ್ತಾ ಇರ್ತೀವಿ ನಾವು. ನಿನ್ನ ರಾಜ್ಯ ಬರಲಿ, ನ್ಯಾಯ ಬೇಕೇ ಬೇಕು, ದೇವರಾಜ್ಯ ಬರಲಿ, ಎಲ್ಲಿ ತನಕ? ಬರುವ ತನಕ. ಎಲ್ಲಿ ತನಕ? ಬರುವ ತನಕ ಕ್ರೈಸ್ತ ಆಡ್ಕೊಂಡು ಇರ್ತೇವೆ. ಫಸ್ಟ್ ಯು ಹ್ಯಾವ್ ಟು ರಿಸೀವ್ ಅವರ್ ಹಾರ್ಟ್. ನಮ್ಮಲ್ಲಿ ದೇವರ ರಾಜ್ಯ ಏನಾಗಬೇಕು? ಸ್ಥಾಪನೆ ಆಗಬೇಕು. ನಮ್ಮಲ್ಲಿ ಆತ್ಮೀಯತೆ ಇರಬೇಕು, ನಮ್ಮಲ್ಲಿ ಸತ್ಯತೆ ಇರಬೇಕು.
ಆವಾಗ ಏನಾಗ್ತದೆ, ಅಲ್ಲಿಂದ ಬೇರೆ ಜನರಿಗೆ ಏನಾಗ್ತದೆ, ಹರಡುವಂಥದ್ದಾಗಿದೆ. ಅದಕ್ಕಂತ ಬೇಸಿಕ್ ದೇವರಾಜ್ಯ, ಅದು ಆದಿಕಾಂಡದಿಂದ ಪ್ರಕಟಣೆ ತನಕ ದೇವರಾಜ್ಯದಲ್ಲಿರುವಂಥದ್ದು. ಆತನು ಯಾವ ರೀತಿಯೇ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಆಳವಾಗಿ ದೇವರು ಹೇಳ್ತಾನೆ, ದೇವರ ರಾಜ್ಯವಕ್ಕಾಗಿ ನೀತಿಕ್ಕಾಗಿ ತಾವು ಪಡಿರಿ. ಆತ್ಮಿಕತೆಗೋಸ್ಕರ ನಾವು ಏನು ಮಾಡಬೇಕು? ಪ್ರಯಾಸ ಪಡಬೇಕು, ಕಳೆದುಕೊಳ್ಳಬಾರದು. ದೇವರೇ, ನಿನ್ನ ರಾಜ್ಯವು ನನ್ನಲ್ಲಿ ಬಂದಿದೆ ಸ್ವಾಮಿ. ಮೀನ್ಸ್ ರಾಜ್ಯದ ಸಿದ್ಧಾಂತಗಳು, ನಿನ್ನ ರಾಜ್ಯದ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಬಂದಿದೆ ಸ್ವಾಮಿ. ಅದು ನಾನು ಬದುಕಿರುವ ತನಕ ಆ ಸಿದ್ಧಾಂತಗಳಿಗೆ, ಆ ಆಸೆ ಆಕಾಂಕ್ಷೆಗಳಿಗೆ, ಆ ಗುರಿ ಮುಟ್ಟುವ ತನಕ ನನ್ನನ್ನು ಸಮರ್ಪಿಸಿಕೊಡುತ್ತೇನೆ ಎಂಬುದಾಗಿ ನಾವು ಸಮರ್ಪಿಸಿಕೊಡುವಾಗ ದೇವರಾಜ್ಯದ ಮಾಡ್ತೀವಿ. ಒಟ್ಟೆಂದರೆ ದೇವರಾಜ್ಯಕ್ಕಾಗಿ, ನೀತಿಕ್ಕಾಗಿ, ಮೀನ್ಸ್ ರೈಟಿಯಸ್ನೆಸ್, ನೀತಿಕ್ಕಾಗಿ, ಅದರ ಕ್ರಿಯೆಗಳಿಗೋಸ್ಕರ, ಅದರ ನಿಯಮಗಳಿಗೋಸ್ಕರ, ಸಿದ್ಧಾಂತಗಳಿಗೋಸ್ಕರ ನೀವು ಪ್ರಯಾಸ ಪಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈಗ ಭೂಲೋಕದಲ್ಲಿ ಅದು ಆಗ್ತದ? ಆಗುವುದಿಲ್ಲ. ಭೂಲೋಕದಲ್ಲಿ ಇರುವಂತ ರಾಜ್ಯಗಳಲ್ಲಿ ಅದು ಆಗುವುದಿಲ್ಲ. ಬಟ್ ವೇರ್ God can establish His kingdom in the church. Maybe He can establish in the church. ದೇವರು ಸಭೆಯಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ. ಚರ್ಚ್ we have to pray. ಸಭೆಯ ಮೊದಲದಾಗಿ ಪ್ರಾರ್ಥನೆ ಮಾಡಬೇಕು, ದೇವರೇ ನಿನ್ನ ರಾಜ್ಯವು ನಮ್ಮಲ್ಲಿ ಸಭೆಯಲ್ಲಿ ಏನಾಗಲಿ, ಸ್ಥಾಪನೆ ಆಗಲಿ. ಅದೇನಿದು, ಒಂದು ವೇಳೆ ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಅಲ್ಲಿ ಹೋಗಿದ್ರೆ ಪರವಾಗಿಲ್ಲ. ಐ ಆಮ್ ಟಾಕಿಂಗ್ ಡೈರೆಕ್ಟ್ಲಿ, ನಾನು ನೇರವಾಗಿ ಮಾತಾಡ್ತಾ ಇದ್ದೇನೆ. ಕರ್ತನ ಒಂದು ರಾಜ್ಯಗಳು ಇವತ್ತು ಸಭೆಯಲ್ಲಿ ಎಷ್ಟು ಸ್ಥಾಪನೆ ಆಗ್ತಾ ಇರ್ತದೆ. ಆತನ ಆತ್ಮೀಯತೆ, ಆತನ ಸತ್ಯತೆ ಸಭೆಗಳಲ್ಲಿ ಎಷ್ಟು ತುಂಬಿದೆ. ಒಂದು ವೇಳೆ 1 ತಿಮೋಥಿಯಲ್ಲಿ ಪೌಲನು ಬರೆಯುವಾಗ 3ನೇ ಫಸ್ಟ್ ತಿಮೋಥಿ 3:16 ಹೇಳ್ತದೆ, ಅವನು ಹೊಸದಾಗಿ ಸಭೆಯಲ್ಲಿ ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಸತ್ಯಕ್ಕೆ ಆಧಾರ ಅಂದಿದ್ದೆಲ್ಲ ಎಷ್ಟನೇ ವಚನ? 15ನೇ ವಚನದಲ್ಲಿ ನೋಡಿದರೆ, ಆದರೆ ಒಂದು ವೇಳೆ ನಾನು ತಡ ಮಾಡಿದರು ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವು ಆಧಾರವೂ ಆಗಿದೆ. ಸಭೆ ಯಾವುದಕ್ಕೆ ಆಧಾರವಾಗಿದೆ? ಸ್ತಂಭವಾಗಿದೆ. ಸತ್ಯಕ್ಕೆ, ಆತ್ಮೀಯತೆಗೆ, ಸತ್ಯತೆಗೆ ಸಭೆಯು ಆಧಾರವಾಗಿದೆ ಮತ್ತು ಸ್ತಂಭವಾಗಿದೆ. God is expecting the spiritual and the truth in the church. ಅದಕ್ಕೆ ಹುಡುಕಲಿಕ್ಕೆ ಹೇಳಿದೆ ಯೇಸು ಕ್ರಿಸ್ತ. ಹುಡುಕಿ, ದೇವರ ರಾಜ್ಯ ಆತ್ಮೀಯತೆಗೋಸ್ಕರ ಮೊದಲನೇದಾಗಿ ಹುಡುಕಿ. ಅದನ್ನು ಹುಡುಕುವಾಗ ಮಾತ್ರ ನಮ್ಮ ಜೀವನದಲ್ಲಿ ಆಶೀರ್ವಾದಗಳನ್ನು ನಾವು ಕಂಡುಕೊಳ್ಳಲಿಕ್ಕೆ ಯಾವುದು ಸಿಗ್ತದೆ? ಎಲ್ಲ ಎಂದು ಹೇಳುವ ಸಮಯದಲ್ಲಿ ಎಲ್ಲ ಆಶೀರ್ವಾದಗಳು. ಇವತ್ತು ಸಭೆ ಏನ್ ಮಾಡ್ತಾ ಗೊತ್ತಾ? ಆತ್ಮೀಯತೆಯಿಂದ ಆಶೀರ್ವಾದವನ್ನು ಹುಡುಕ್ತಾ ಇಲ್ಲ, ಆಶೀರ್ವಾದದಿಂದ ಆತ್ಮೀಯತೆಯನ್ನು ಹುಡುಕ್ತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಏನ್ ಪಾಸ್ಟ್ ಹಿಂಗೆ ಹೇಳ್ತಾ ಇದ್ದಾರೆ? ಎಸ್, ಇಟ್ ಇಸ್ ಟ್ರೂ. ದೇವರ ವಾಕ್ಯದ ಉಪದೇಶ ಏನಂದ್ರೆ, ಮೊದಲದಾಗಿ ಆತ್ಮೀಯತೆಗೆ ಹೋಗಿ ಅಲ್ಲಿಂದ ಆಶೀರ್ವಾದವನ್ನು ಹುಡುಕಿರಿ. ಬಟ್ ಈಗ ಏನ್ ಮಾಡ್ತೇವೆ? ಸಭೆ ಹೇಳುತ್ತದೆ ಆಶೀರ್ವಾದದಿಂದ ಏನ್ ಮಾಡಬೇಕು? ಆತ್ಮೀಯತೆಯನ್ನು ಹುಡುಕಬೇಕು. ಚರ್ಚಿ ಹೇಳಬೇಕು, ಏನ್ ಹೇಳಬೇಕು ಅಂತ, ನಾನು ಇದನ್ನು ಮಾಡಿದೆನೋ ಅದಕ್ಕೆ ದೇವರು ಅದಕ್ಕೆ ಕೊಟ್ಟಿದ್ದೆನೋ, ದೇವರು ಕೊಟ್ಟಿದ್ದಕ್ಕೋಸ್ಕರ ಅದನ್ನು ಮಾಡಿದ್ದೇನೆ ಎಂಬುದಾಗಿರಬಾರ್ದ. ದೇವರು ಕೊಟ್ಟರು ಸೋತ್ರು, ತೆಗೆದರೂ ಸೋತ್ರ ಅಲ್ಲವಾ? ಅದೇ ಆತ್ಮೀಯತೆ, ರೈಟ್? ಬಟ್ ಆಶೀರ್ವಾದ ಏನಾಗ್ತದೆ? ಆಶೀರ್ವಾದದಿಂದ ಕರ್ತನ ದೇವರು ತೆಗೆದುಕೊಳ್ಳುವಾಗ ಏನಾಗ್ತದೆ? ಆತ್ಮೀಯತೆ ದೇವರ ಚರ್ಚಿಗೆ ಬಂದು ಎಲ್ಲ ಹೋಯ್ತು, ಇನ್ನೇನು ಎಲ್ಲ ಹೋಯ್ತು. ಹಾಗಾದ್ರೆ ಏನಾಯ್ತು? ಆಶೀರ್ವಾದ ಹೋಯ್ತಂದ್ರೆ ಏನೋ ಹೋಯ್ತು? ಆತ್ಮೀಯತೆ ಹೋಯ್ತು. ಕೆಲವರು ಆಶೀರ್ವಾದವನ್ನು ಹುಡುಕೊಂಡು ಬರ್ತಾರೆ,
ಹುಡ್ಕೊಂಡು ಬರುವಾಗ ಸಿಕ್ಕ ಸಮಯದ ಏನು ಮಾಡ್ತಾರೆ? ದೇವ್ರು ಕೊಡ್ಲಿ, ಕೆಲವರು ಹೇಳಿ ದೇವ್ರು ಕೊಡಲಿ, ನೋಡ್ಕೊಳ್ಳೋಣ, ದೇವ್ರು ಕೊಡ್ಲಿ. ಕೆಲವರು ಪ್ರಾರ್ಥನೆ ಮಾಡಿ ದೇವ್ರು ಕೊಡ್ರಿ ಸ್ವಾಮಿ, ಅದು ಕೊಡಿ ಇದು ಕೊಡಿ. ನೋ, ಫಸ್ಟ್ ಥಿಂಗ್ಸ್ ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕಾಗಿ, ಆತ್ಮೀಯತೆಗಾಗಿ ನಾವು ತಾಕಪಡಬೇಕು. ಆತ್ಮೀಯತೆಯನ್ನು ಹುಡುಕಬೇಕು. ನಾನು ಪರಿಶುದ್ಧಲಾಗಿ ಇದ್ದೇನಾ, ನಾನು ನೀತಿವಂತಲಾಗಿ ನಡೆದುಕೊಳ್ಳುತ್ತೇನಾ? ಆವಾಗ ನನಗೆಲ್ಲ ಆಶೀರ್ವಾದಗಳು ಏನಾಗ್ತದೆ? ಹುಡುಕೊಂಡು ಬರ್ತದೆ. ಆಶೀರ್ವಾದಗಳು ಹುಡುಕೊಂಡು ಬರ್ತದೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಡೇ ಡ್ಯೂಟಿ ಮಾಡ್ತೇವೆ. ಇನ್ನು ಈಗ ಏನಾಗ್ತದೆ? ಕಂಪನಿಗೆಲ್ಲ ಹೋಗ್ತಾರೆ, ನೈಟ್ ಡ್ಯೂಟಿಗೆ ಹೋಗ್ತಾರೆ, ರೈಟ್? ಯಾವ ಡ್ಯೂಟಿಗೆ ಹೋಗ್ತಾರೆ? ಡೇ ಆ್ಯಂಡ್ ನೈಟ್ ದುಡಿಯುತ್ತೀವಿ. ಓಕೆ, ಅದು ಆಶೀರ್ವಾದ. ಬಟ್ ಕರ್ತನ ರಾಜ್ಯಕ್ಕೋಸ್ಕರ ಎಷ್ಟು ನಾವು ದುಡಿಯುತ್ತೇವೆ? ಒಂದು ವಾರ ಆರಾಧನೆಗೆ ಬರಲಿಕ್ಕೆ ನಮಗೆ ಸಮಯ ಆಗ್ತದೆ. ಆರಾಧನೆಗೆ ಹೋಗಲಿಕ್ಕೆ ಕಿಂಚಿದು ಹೆಚ್ಚಾಗಿ ಯಾವುದನ್ನು ಮಾಡ್ತೇವೆ? ಯಾವುದನ್ನು ಹುಡುಕ್ತೇವೆ? ಕೆಲಸವನ್ನು ಹುಡುಕ್ತೇವೆ. ಇವತ್ತು ಭಾನುವಾರ ಆರಾಧನೆ ಮನೆಯಲ್ಲಿ ಕೂತ್ಕೊಂಡು, ದೇವರ ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡು ಆಲಯದಲ್ಲಿ ಬಂದು ಆರಾಧನೆ ಮಾಡಬೇಕಂತ ಆ ಒಂದು ಮನಸ್ಸು ಬರ್ತದ? ಅದು ಆತ್ಮೀಯತೆ. ನಾನು ಹೇಳ್ತೇನೆ, ಆತ್ಮೀಯತೆಯನ್ನು ಇವತ್ತು ಸಭೆಗಳಲ್ಲಿ ತಪ್ಪಾಗಿ ಪ್ರಸಂಗ ಮಾಡ್ತಾ ಇದ್ದಾರೆ. ಆತ್ಮೀಯತೆ ಏನ್ ಮಾಡ್ತಾರೆ? ಸಭೆಯಲ್ಲಿ ತಪ್ಪಾಗಿ ಪ್ರಸಂಗ ಮಾಡ್ತಾರೆ. ನಾನು ಹೇಳ್ತೇನೆ, ಕೆಲವು ವಿಷಯಗಳನ್ನು ಬೈಬಲಿಂದ ಹೇಳ್ತೇನೆ, 2-3 ಕಥೆಗಳು ಹೇಳ್ತೇನೆ. ಯಾವ ರೀತಿಯಲ್ಲಿ ಆತ್ಮೀಯತೆಯನ್ನು ಆಶೀರ್ವಾದದ ಮುಖಾಂತರ ಸಂಬಂಧ ಮಾಡಿಕೊಂಡು ಅವರ ಆಶೀರ್ವಾದದಿಂದ ಆತ್ಮೀಯಗಳನ್ನು ಕಳೆದುಕೊಂಡಿದ್ದಾರೆ. ಓಕೆ, ಮೊದಲನೇದಾಗಿ ಆದಾಮನಿಗೆ ಹುಟ್ಟಿದ 2 ಮಕ್ಕಳು, ಆಬೇಲನು ಮತ್ತು ಕಾಯಿನ. ಓಕೆ, ಕಾಯಿನನು ಏನು ಮಾಡ್ತಾನೆ ಅಂದ್ರೆ ಹೊಲದಿಂದ ಹಣ್ಣುಗಳನ್ನು ತಕೊಂಡು ಹೋಗ್ತಾನೆ. ಆಬೇಲನು ಏನು ಮಾಡ್ತಾ ಇದ್ದಾನೆ? ತನ್ನ ಕುರಿಯ ಹಿಂಡಿನಿಂದ ತೆಗೆದುಕೊಂಡು ದೇವರಿಗೆ ಕಾಣಿಕೆಯನ್ನು ಸಲ್ಲಿಸ್ತಾನೆ. ಮೇ ಬಿ ಐ ಡೋಂಟ್ ನೋ ಅದು ಕರೆಕ್ಟ್ ಆರ್ ರಾಂಗ್. ಅಂದ್ರೆ ಕೆಲವು ಬೈಬಲಿಂದ ಹೊರಗಿಂದ ಕೆಲವು ವಿಷಯಗಳು ತೆಗೆದುಕೊಳ್ಳೋದು ಸರಿಯಾ ತಪ್ಪ? ಬಟ್ ಮೇ ಬಿ ದ ಬುಕ್ ಆಫ್ ಜೂಡ್ಸ್ ಅಂದ್ರೆ ಯಹೂದರ ಒಂದು ಪುಸ್ತಕಗಳು ಈ ರೀತಿಯಾಗಿ ಹೇಳ್ತದೆ. ಅವರಿಗೆ ಸ್ಪಿರಿಚುವಲ್ ಬುಕ್ಸ್ ಇಂದ ಇಟ್ಕೊಂಡಿರ್ತಾರೆ. ಅದನ್ನ ಹೇಳ್ತದೆ, ಆದಾಮನು ಮಕ್ಕಳ ಹತ್ರ ಹೇಳಿದನಂತ ದೇವರಿಗೆ ಯಜ್ಞಗಳನ್ನು ಏನ್ ಮಾಡಬೇಕು? ಸಮರ್ಪಿಸಬೇಕಂತ. ಯಾರು ಹೇಳಿದ್ದು? ಆದಾಮನ ಮಕ್ಕಳಿಗೆ ಹೇಳಿದ. ಆಬೇಲ್ನ ಅದನ್ನು ಮಾಡಿದನು, ಕಾಯಿನ ಅದನ್ನು ಮಾಡಿಲ್ಲ ಅಂತ. ಅವನು ಸಹ ಏನು ಮಾಡ್ತಾನೆ? ದೇವರ ಸನ್ನಿಧಾನಕ್ಕೆ ಬರುತ್ತಾನೆ. He is thinking, I am the spiritual, but how he is acting in the way is wrong. ನಮ್ಮ ಆತ್ಮೀಯತೆಯನ್ನು ನಾವು ಉಪಯೋಗಿಸುವ ರೀತಿ ಇದೆಲ್ಲ, ಅದು ಏನಾಗ್ತದೆ? ತಪ್ಪಾಗಿರ್ತದೆ. ಆಬೇಲನ ಆತ್ಮೀಯತೆಯನ್ನು ಉಪಯೋಗಿಸಿದ ವಿಧಾನ ಬೇರೆ, ಕಾಯಿನ ಆತ್ಮೀಯತೆಯನ್ನು ಉಪಯೋಗಿಸಿದ ವಿಧಾನ ಬೇರೆ. ಅದಕ್ಕೋಸ್ಕರ ದೇವರಿಂದ ಆಶೀರ್ವಾದಗಳನ್ನು ಕಳೆದುಕೊಂಡು ಶಾಪವನ್ನು ಹೊಂದಿದನು ಕಾಯಿನು. ಆದರೆ ಆಬೇಲನು ಆತ್ಮೀಯತೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ ಕಾರಣ ಕರ್ತನ ರಾಜ್ಯಕ್ಕೆ, ಕರ್ತನ ನೇಮಕ್ಕೆ ಸರಿಯಾಗಿ ಉಪಯೋಗಿಸಿದ ಕಾರಣ ಈವನ್ ವರ್ಷಿಪ್ ಅಂಡ್ ಸ್ಯಾಕ್ರಿಫೈಸ್, ಯಜ್ಞಗಳು, ಆರಾಧನೆಯು, ಸ್ತುತಿಯು, ಸ್ತೋತ್ರವು ಎಲ್ಲ ದೇವರ ನೇಮಕ್ಕೆ ಅನುಸಾರವಾಗಿ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸುವಾಗ ಮಾತ್ರ ಅಲ್ಲಿ ದೇವರ ಆಶೀರ್ವಾದ. ಸೆಕೆಂಡ್, ಇನ್ನು ಕೆಲವೇ ಬರ್ಬೋದು, ಆಶೀರ್ವಾದ, ಆತ್ಮಿಕ ಆಶೀರ್ವಾದಗಳನ್ನು ಯಾವ ರೀತಿಯಲ್ಲಿ ಕಳೆದುಕೊಂಡಿದ್ದು. ಏಷಾಯ, ಯಾಕೋಬನು, ಅಣ್ಣ ತಮ್ಮ ಇಬ್ಬರು ಒಂದು ಹೊತ್ತು ಊಟಕ್ಕೋಸ್ಕರ ಅವನೇನ್ ಮಾಡ್ತಾನೆ? ಚೊಚ್ಚಲತನ. ಟುಡೇ ಏಷಾ ತರ ಇವತ್ತು ಎಷ್ಟು ಮಂದಿ ಈ ಲೋಕದ ಒಂದು ಹೊತ್ತು ಊಟಕ್ಕೋಸ್ಕರ, ಈ ಲೋಕದ ಆಶೀರ್ವಾದಕ್ಕೋಸ್ಕರ ಆತ್ಮೀಯತೆಯನ್ನು ಕಳೆದುಕೊಳ್ಳುವ ದೇವರ ಮಕ್ಕಳು ಎಷ್ಟು ಮಂದಿ ಇದ್ದಾರೆ? ಎಷ್ಟು ಮಂದಿ ಇರ್ತಾರೆ? ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಬದುಕೋನು ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ, ವಾಕ್ಯದಿಂದ. ಆತ್ಮೀಯತೆ ಹೇಳ್ತಿದೆ ದೇವರ ವಾಕ್ಯ, ಆದ್ರೆ ಶಾರೀರ ಏನ್ ಹೇಳ್ತದೆ? ರೊಟ್ಟಿ 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 ರೊಟ್ಟಿ, ನನಗೆ ರೊಟ್ಟಿ ಬೇಕು, ರೊಟ್ಟಿ ಬೇಕು. ಆತ್ಮೀಯತೆ ಹೇಳ್ತಿದೆ ದೇವರ ವಾಕ್ಯ ಬೇಕು, ದೇವರ ವಾಕ್ಯ ಬೇಕು.
ಯಾಕಂದ್ರೆ ದೇವರ ವಾಕ್ಯದಿಂದಲೇ ನಾನು ಬದುಕುತ್ತೇನೆ. ದೇವರ ವಾಕ್ಯದಿಂದ ನಾನು ಬದುಕುತ್ತೇನೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏಷ್ಯ ಕಳ್ಕೊಂಡ ಥರ್ಡ್ ಸಮುವೇಲನು ಗ್ರಂಥದಲ್ಲಿ ಓದುವ ಸಮಯದಲ್ಲಿ 2 ವ್ಯಕ್ತಿಗಳು ಇರ್ತಾರೆ. ಒಂದು ಸೌಲನು ಅಲ್ವಾ, ಅವನೇನು ದಯವಿಟ್ಟು ಸೌಲನು ಅವನು ಮಾಡಿದ ಕಾರ್ಯ ಏನು? ಯುದ್ಧಕ್ಕೆ ಹೋಗ್ತಾನೆ, ದೇವರು ಹೇಳಿ ಕಳಿಸ್ತಾನೆ, ನೀನು ಎಲ್ಲ ಮಾಡ್ಬೋದು, ಯುದ್ಧ ಮಾಡಿ ಬೆಂಕಿ ಹಾಕಿ ಸುಟ್ಬಿಡು, ಏನಲ್ಲಿ ಇಡಬೇಡ, ಸುಟ್ಟು ಬೂದಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಆದರೆ ಸೌಲನ ಆತ್ಮೀಯತೆ ಏನು ಗೊತ್ತಾ? ಅಲ್ಲಿ ಒಳ್ಳೇದೆಲ್ಲ ತಗೊಂಡು ಬಂದ, ಒಳ್ಳೇದೆಲ್ಲ ತಗೊಂಡು ಬಂದ. ಸಮೂಲನ ಹೇಳ್ತಾನೆ, ಏನಪ್ಪಾ ಅಂದ, ದೇವರಿಗೆ ಯಜ್ಞ ವಿಧೇಯನಾಗೋದಕ್ಕಿಂತ ಯಜ್ಞಗಳನ್ನು, ಇನ್ನು ದೇವರಿಗೆ ಹಾಡುಗಳನ್ನು ಆಡುವುದಕ್ಕೆ ಮುಂಚಿತವಾಗಿ, ಮ್ಯೂಸಿಕ್ ಬಾರಿಸೋದಕ್ಕೆ ಮುಂಚಿತವಾಗಿ ದೇವರಿಗೆ ವಿಧೇಯನಾಗಿದ್ರೆ ಮಾತ್ರ ಆತ್ಮೀಯತೆ, ಇಲ್ಲಾದರೆ ಶಾರೀರಿಕ. ಆ ದೇವರ ರಾಜ್ಯದ ನೇಮ ಅಲ್ಲ. ಅದಕ್ಕೆ ಆಮೇಲೆ ಕಾಯಿನ ದೇವರ ಸನ್ನಿಧಾನದಲ್ಲಿ ಬರುವಂತ ರೀತಿಯಲ್ಲಿ ಇವತ್ತು ಸಭೆಯಲ್ಲಿ ದೇವರ ರಾಜ್ಯವು ಸ್ಥಾಪನೆ ಆಗಬೇಕಾದ್ರೆ ಯಾವುದು ಬಿಗೈನ್ ನಮ್ಮಲ್ಲಿ ಪ್ರಾರಂಭಿಸಬೇಕು. ನಮ್ಮಿಂದ ಅದನ್ನು ಪ್ರಾರಂಭಿಸುವಾಗ ಮಾತ್ರ ಅಲ್ಲಿ ಆತ್ಮೀಯತೆ ಬೆಳೆಯುತ್ತದೆ. ಈ ರೀತಿಯಾಗಿ ಆತ್ಮೀಯತೆಗಳನ್ನು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಸಭೆಗಳಲ್ಲಿ ನಾವು ಇದು ಮಾಡಬೇಕೆಂಬುದಾಗಿ ಎಲ್ಲ ಒಳ್ಳೆಯದೇ. ಅವನು ಕಾಣಿಕೆ ತಕೊಂಡು ಹೋಗಿದ, ಇಲ್ಲ ಅಂದಿಲ್ಲ. ಇವನ ಸಗ ಕಾಣಿಕೆಗೆ ತಗೊಂಡು ಬಂದ ಸೌಲನ ಸಗ. ಬಟ್ ದೇವರ ನೇಮಕ್ಕೆ ಅನುಸಾರವಾಗಿ ನಾವು ಏನು ಮಾಡಬೇಕು? ಎಲ್ಲವನ್ನು ಮಾಡಬೇಕು. ಅದು ಆತ್ಮೀಯತೆ. ನಾವು ಹೇಗೆ ಆಡುತ್ತೇವೆ ಕಿಂದ ಆಡುವ ವಿಧಾನಗಳು, ನಮ್ಮ ಸಮರ್ಪಣೆ, ನಮ್ಮ ಜೀವದ ಹೇಗೆ ಇದೆ ಎಂಬುದಾಗಿ. ಇವತ್ತು ಸಭೆಗಳು ಹಾಳಾಗಲಿಕ್ಕೆ, ಆರಾಧನೆಗಳು ಹಾಳಾಗಲಿಕ್ಕೆ, ಎಲ್ಲ ರೀತಿಯಲ್ಲಿಯೂ ಬಿದ್ದು ಹೋಗಲಿಕ್ಕೆ ಕಾರಣ ಅಂದರೆ ಆತ್ಮೀಯತೆ ಇಲ್ಲದ ರೀತಿಯಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳು ಏನಾಗ್ತದೆ? ಬಿದ್ದು ಹೋಗ್ತದೆ, ಬಿದ್ದು ಹೋಗ್ತದೆ. ಮೇ ಬಿ ಕೆಲವು ವಿಷಯಗಳು ಹೇಳ್ತೇನೆ. ಒಂದು ವೇಳೆ ಒಳ್ಳೆ ದಸಮ ಕಾಣಿಕೆ ಕೊಟ್ಟು ಬಿಟ್ರೆ ಅವರಿಗೆ ಮೊದಲನೇ ಸ್ಥಾನ ಅಲ್ವಾ? ಚೆನ್ನಾಗಿ ಇದಾಗಿ ಬಿಟ್ರೆ ಅವರು ಆಡಬಹುದು. ಅವ್ರು ಏನು ತಪ್ಪು ಮಾಡಿದ್ರೆ ಕೇರ್ ಮಾಡಿದ್ರೆ ನೋ, ಅವ್ರು ರಿಚ್ ಆಗಿರಲಿ, ಪೂವರ್ ಆಗಿರಲಿ, ಯಾರಾಗಿರಲಿ, ಚೆನ್ನಾಗಿ ಆಡುವವರಾಗಿರಲಿ, ಮ್ಯೂಸಿಕ್ ಬಾರಿಸುವವರಾಗಿರಲಿ, ಎಲ್ಲ ರೀತಿಯಲ್ಲಿ ಆಗಿದ್ರೆ ಸಗ ಅವರಲ್ಲಿ ಆತ್ಮೀಯತೆ ಇದೆಯಾ? ಅವ್ರು ಆಡುವುದು ಆತ್ಮದಲ್ಲಿ ತುಂಬಿ ಆಡುತ್ತಾರ? ಸತ್ಯಕ್ಕೆ ಅನುಸಾರವಾಗಿ ಆಡುತ್ತಾರ? ಅವ್ರು ಆಡುವ ಅವರ ಜೀವನದಲ್ಲಿ ಇದೆಯಾ? ಅವ್ರು ಕೊಡುತ್ತಾರ? ಇಲ್ಲ ಅಂದಿಲ್ಲ. ಆ ಕೊಡುವುದಕ್ಕೆ ಮುಂಚಿತವಾಗಿ ತಮ್ಮನೇ ದೇವರಿಗೆ ಕೊಟ್ಟಿದ್ದಾರೆ ಅವರು. ಈ ರೀತಿಯಾಗಿ ಆತ್ಮೀಯತೆಯನ್ನು ಸಭೆಯಲ್ಲಿ ಬೆಳೆಸುವಾಗ ದೇವರ ರಾಜ್ಯವು ಏನಾಗ್ತದೆ? ಸಭೆಯಲ್ಲಿ ಸ್ಥಾಪನೆ ಆಗ್ತದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದ, ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ, ನೀತಿಕ್ಕಾಗಿ ತವಕ ಪಡಿರಿ, ನಿಮಗೆಲ್ಲ ಏನಾಗ್ತದೆ? ಎಲ್ಲ ಸೇರ್ತದೆ, ಎಲ್ಲ ಸೇರ್ತದೆ. ತಿಮೋಥೆಯನಿಗೆ ಪೌಲನು ಬರೆಯುವಾಗ ಅವನು ಹೇಳ್ತಾನೆ, ಮಗನೇ, ಏನು ಹೇಳ್ತಾನೆ? ಮಗನೇ, ಅದು ಚೆನ್ನಾಗಿದೆ. ಒಂದು ವೇಳೆ ನನ್ನ ವಾಕ್ಯವನ್ನು ಹಾಕಿದ್ದನ್ನು ಗೊತ್ತಿಲ್ಲ, ಎಷ್ಟನೇ ವಚನ? ಮೈ ಸನ್ ದಟ್ ಅವರನ್ನು ಸೈತಾನಿಗೆ ನಾನು ಒಪ್ಪಿಸಿಕೊಟ್ಟೆನೆ ಎಂಬುದಾಗಿದೆ. 1 ತಿಮೋಥೆಯು ನಿನ್ನೆ ಹಾಕಿದೆ. ಒನೊಮ್ಮನು ಮತ್ತು ಇನ್ನೊಬ್ಬರು ಏನ್ ಮಾಡ್ತಿದ್ರೆ, ಒನೇಸನು ಈ ಲೋಕದ ಮೇಲೆ, ಐಶ್ವರ್ಯದ ಮೇಲೆ ಆಸೆ ಪಟ್ಕೊಂಡು ಏನ್ ಮಾಡಿದ್ರು? ಸೇವೆಯನ್ನು ಬಿಟ್ಟು ಹೋಗಿದರು. ಅವರನ್ನು ನಾನು ಏನು ಮಾಡಿದೆನು? ಸೈತಾನಿಗೆ ಒಪ್ಪಿಸಿಕೊಟ್ಟೆನು. ಯಾರಿಗೆ ಒಪ್ಪಿಸಿಕೊಟ್ಟಿದ್ದಾನೆ? ಸೈತಾನಿಗೆ ನಾನು ಒಪ್ಪಿಸಿಕೊಟ್ಟನು. ಸೇವೆಗೆ ಬಂದ ಮೇಲೆ ತಿಮೋಥೆಯನು, ತೀತನು ಪೌಲನ ಜೊತೆ ನಿಂತ್ಕೊಂಡ್ರು. ಆದರೆ ಇನ್ನು ಕೆಲವರು ಅಲೆಕ್ಸಾಂಡ್ರಿಯಾ ಅನೇಕ ಕೆಲವು ವ್ಯಕ್ತಿಗಳು ಏನು ಮಾಡ್ತಿದ್ರೆ, ಪೌಲನ ಜೊತೆಯಲ್ಲಿ ಆತ್ಮೀಯತೆಯನ್ನು ಬಿಟ್ಟು ಏನು ಮಾಡಿದ್ರು? ಹೊರಗೆ ಹೋಗಿದ್ರು, ಸೇವೆಯನ್ನು ಬಿಟ್ಟು ಹೋಗಿದ್ರು. ಇವತ್ತು ನನ್ನ ಪ್ರಿಯ ಸಹೋದರಿಯೇ, ಕರ್ತನು ಇವತ್ತು ನಮಗೊಂದು ಸಭೆಯನ್ನು ಕೊಟ್ಟಿದ್ದಾನೆ, ಒಂದು ಕುಟುಂಬವನ್ನು ಕೊಟ್ಟಿದ್ದಾನೆ. ನಾವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ
ನೀತಿಗಾಗಿ ನಾವು ದುಡಿಯಬೇಕಾಗಿದೆ. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾರೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಹುಡುಕಬೇಕು, ಪ್ರಾರ್ಥಿಸಬೇಕು. ದಟ್ ಯುವರ್ ಕಿಂಗ್ಡಮ್ ಶಾಲ್ ಕಮ್, ನಿನ್ನ ರಾಜ್ಯವು ಬರಲಿ. ಒಂದು ಕಡೆ ಹುಡುಕಲಿಕ್ಕೆ ಹೇಳುತ್ತಾನೆ, ಯಾವುದರಲ್ಲಿ? ಮೊದಲದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಅದು ಎಷ್ಟನೇ ಅಧ್ಯಾಯ? 6ನೇ ಅಧ್ಯಾಯದಲ್ಲಿ, ಸರಿಯಾ? ಅದೇದರಲ್ಲಿ ಪ್ರಾರ್ಥನೆ ಮಾಡುವಾಗ ಹೌ ಟು ಪ್ರೇ, ದೇವರ ರಾಜ್ಯವು ಬರಲಿ. ಎರಡಕ್ಕೂ ನಾವೇನು ಮಾಡಬೇಕು? ಅದಕ್ಕೆ ಪ್ರಯಾಸ ಪಡಬೇಕು. ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡಬೇಕು, ದೇವರ ರಾಜ್ಯಕ್ಕಾಗಿ ಪ್ರಾರ್ಥಿಸಬೇಕು. ಈ ಎರಡು ವಚನಗಳನ್ನು ತಿಳ್ಕೊಳ್ಳೋದೇನೆಂದರೆ, ಹುಡುಕಿರಿ ಎಂದು ಹೇಳುವ ಸಮಯದಲ್ಲಿ ಪ್ರಯಾಸ ಪಡುವುದು, ಕಮ್ ಎಂದು ಹೇಳುವ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದು. ರೈಟ್? ಇವತ್ತು ಸಭೆಯು ಎರಡು ವಿಷಯಗಳು ಮಾಡಬೇಕು. ದೇವರ ರಾಜ್ಯವು ಬರಲಿ ಎಂಬುದಾಗಿ ಪ್ರಾರ್ಥಿಸಬೇಕು. ದೇವರ ರಾಜ್ಯವು ನಮ್ಮಲ್ಲಿ ಸ್ಥಾಪನೆ ಆಗುವುದಕ್ಕೋಸ್ಕರ ಯಾವುದೋ ಪಾದ ರಿಸ್ಪಾನ್ಸ್ ಮಾಡಿದರೆ, ದೇವರ ರಾಜ್ಯವು ನಮ್ಮಲ್ಲಿ ಇಲ್ಲ, ದೇವರ ರಾಜ್ಯವು ನಿಮ್ಮಲ್ಲಿ. ಒಂದು ಒಳ್ಳೆ ಹಾಡಿದೆ, ಪಾದ ರಿಸ್ಪಾನ್ಸ್ ಒಂದು ಹಾಡು ಹಾಡಿದ್ದಾರೆ, ದೇವರ ರಾಜ್ಯ ನಮ್ಮಲ್ಲಿ ಸ್ಥಾಪನೆ ಆಗಲಿ. ಅದೊಂದು ಸಾಂಗ್ಸ್ ಇದೆ, ಹಾಡ್ತಾ ಇರ್ತೇವೆ. ಏನಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರಾರ್ಥನೆ ಸಾಂಗ್ಸ್ ಅಲ್ಲಿ ಇರ್ತದೆ, ಏನಂದರೆ ನಿನ್ನ ರಾಜ್ಯವು ಏನಾಗಲಿ, ಸ್ಥಾಪನೆ ಆಗಲಿ, ಸ್ಥಿರವಾಗಲಿ. ರಾಜ್ಯವು ಏನಾಗಲಿ, ಸ್ಥಿರವಾಗಲಿ. Maybe the church is a time to rise our feet. ನಾವು ಈಗ ಕಾಲಿನಲ್ಲಿ ಎತ್ತಿ ನಿಂತ್ಕೊಂಡು ದೇವರ ರಾಜ್ಯಕ್ಕಾಗಿ, ಯಾಕಂದ್ರೆ ಈ ಲೋಕದಲ್ಲಿ ಒಂದು ರಾಜ್ಯಗಳು ಏನಾಗ್ತದೆ, ಎಲ್ಲ ಏನಾಗ್ತದೆ, ಅನ್ಯಾಯ ಆತ್ಮದಿಂದ ಎಲ್ಲ ದೂರವಾಗ್ತಾ ಇದೆ. ಆದ ಕಾರಣ ನೀವು ನಾವು ಕರ್ತನ ಮಕ್ಕಳಾಗಿರುವ ಕಾರಣ, ದೇವರ ಮಕ್ಕಳಾಗಿರುವ ಕಾರಣ, ಆತನ ರಾಜ್ಯದ ಗುರಿಯನ್ನು ಇಟ್ಕೊಂಡು ಈ ಒಂದೇ ಒಂದು ದೇವರನ್ನು ಕೊಟ್ಟ ಈ ಜೀವನದಲ್ಲಿ ನಾವೇನು ಮಾಡಬೇಕು? ಮುಂದೆ ಸಾಗಬೇಕು. ಎಷ್ಟು ವರ್ಷ ಬದುಕಿರ್ತೀವಿ ನಮಗೆ ಗೊತ್ತಿಲ್ಲ. ದುಡಿಯುವ ತನಕ ಯಾರಿಗೋಸ್ಕರ ದುಡಿಬೇಕು? ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ, ದೇವರಿಗೋಸ್ಕರ, ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಇದು ಮಾಡಬೇಕು. ತಂದೆಯಾದ ದೇವರು ನಮ್ಮನ್ನು ಅದಕ್ಕೋಸ್ಕರ ಕರೆದಿದ್ದಾನೆ. ತಂದೆಯ ದೇವರು ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ಸೊ ದ ಲಾಸ್ಟ್ ಒನ್, ಆ ದೇವರ ರಾಜ್ಯಕ್ಕೋಸ್ಕರ ನಾವು ದುಡಿಯುವಾಗ ನಮಗೇನಿದೆ? ಹೋರಾಟಗಳಿದೆ, ಇಲ್ಲಂದಿಲ್ಲ, ಕಷ್ಟಗಳಿದೆ, ನಿಂದೆಗಳಿದೆ, ಅವಮಾನಗಳಿದೆ, ಎಲ್ಲ ರೀತಿಯಲ್ಲಿ ಇರ್ತದೆ, ಎಲ್ಲ ರೀತಿಯಲ್ಲಿ ಇರ್ತದೆ. ಲೂಕನವರ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 32ನೇ ವಚನ, ಬುಕ್ ಆಫ್ ಲೂಕ್ ಚಾಪ್ಟರ್ 10 verse 32 says, fear not little flock, it is pleasing to give the kingdom and with the Father in heaven. ಪರಲೋಕ ತಂದೆಯು ರಾಜ್ಯವನ್ನು ಕೊಡಲಿಕ್ಕೆ ಏನು ಮಾಡ್ತಾ ಇದ್ದಾನೆ? ಸಂತೋಷವುಳ್ಳವನಾಗಿದ್ದಾನೆ. ಈಸ್ ಹ್ಯಾಪಿ ಟು, ಈಸ್ ಜಾಯ್ ಟು ಗಿವ್ ದ ಕಿಂಗ್ಡಮ್. 32 ಲೂಕ 12:32, ಹೆದರಬೇಡ, ಚಿಕ್ಕ ಹಿಂಡೆ ಹೆದರಬೇಡ, ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಓಕೆ, ನಾನು ಹೇಳಿದೆ ಫಸ್ಟ್ ದಿ ಬಿಗಿನಿಂಗ್, ಫಿನಿಶಿಂಗ್ ಮಾಡ್ಲಿಕ್ಕೆ ಮುಂಚೆ ಬರ್ತೇನೆ. 8 ರಾಜ್ಯಗಳು ಹೇಳಿದೆ. ದೇವರ ರಾಜ್ಯ, ಪರಲೋಕ ರಾಜ್ಯ, ಸೈತಾನ ರಾಜ್ಯ, ಮನುಷ್ಯರ ರಾಜ್ಯ, ಇಸ್ರಾಯೇಲ್ ರಾಜ್ಯ, ಆಂಟಿ ಕ್ರಿಸ್ತನ ರಾಜ್ಯ, ಕ್ರಿಸ್ತನ ರಾಜ್ಯ, ತಂದೆಯ ಒಂದು ದೇವರ ರಾಜ್ಯ. ಈ 8 ರಾಜ್ಯಗಳಲ್ಲಿದೆ. ಕೊನೆ ಯೇಸು ಕ್ರಿಸ್ತ ಹೇಳ್ತಾನೆ, ತಂದೆಯ ರಾಜ್ಯವನ್ನು ಕೊಡಲಿಕ್ಕೆ ನಿಮಗೆ ಏನಾಗಿದ್ದಾನೆ? ನನ್ನ ರಾಜ್ಯ ಅಂದಿದೆ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ರಾಜ್ಯ ಇದೆ, ಅದು ಭೂಲೋಕದಲ್ಲಿ 1000 ವರ್ಷ. ಎಷ್ಟು ವರ್ಷ? 1000 ವರ್ಷ. ಇಲ್ಲಿ ದೇವರು ಯೇಸು ಕ್ರಿಸ್ತ ಹೇಳ್ತಾನೆ, ತಂದೆಯ ರಾಜ್ಯವನ್ನು ಕೊಡಲಿಕ್ಕೆ ಆತನ ಸಂತೋಷವಾಗಿದ್ದಾನೆ, ನನ್ನ ರಾಜ್ಯವಲ್ಲ. ನಾವು ಯೇಸು ಕ್ರಿಸ್ತನ ಸಂಗಡ ಅಲ್ಲಿ ದೇವರ ವಿಷಯದಲ್ಲಿ ಸಭೆಯು 3 ಆಶೀರ್ವಾದಗಳು ಪಡೆದುಕೊಳ್ಳುತ್ತದೆ. ನಂಬರ್ 1 ಆಶೀರ್ವಾದ, 7 years ವಿತ್ ಜೀಸಸ್ ಇನ್ ದ ಸ್ಕೈ. ಮತ್ತೆ ಆಕಾಶದಲ್ಲಿ ಎಷ್ಟು ವರ್ಷ ಕಾಲಗಳು? ಎಷ್ಟು ವರ್ಷ? 7 ವರ್ಷಗಳು. ದ ಸೆಕೆಂಡ್, ವಿ ಆರ್ 1000 years ವಿತ್ ಕ್ರೈಸ್ಟ್. 1000 ವರ್ಷ ಯಾರ ಜೊತೆಯಲ್ಲಿ? ಯೇಸು ಕ್ರಿಸ್ತನ ಜೊತೆಯಲ್ಲಿ. ದ ಥರ್ಡ್ ಒನ್ ಈಸ್ maybe we will be within God for eternity. That is his kingdom, Father's kingdom. ತಂದೆಯ ರಾಜ್ಯವನ್ನು ಕೊಡಲಿಕ್ಕೆ ಏನಾಗಿದ್ದಾನೆ? ತಂದೆಯ ರಾಜ್ಯವನ್ನು ಕೊಡಲಿಕ್ಕೆ ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ದುಃಖವಿಲ್ಲ, ಹಸಿವೆ ಇಲ್ಲ. ಓಕೆ, ಯಾರು ಪ್ರಿನ್ಸ್ ಕೇಳಿದ್ದಾರೆ ಅಂದಪ್ಪ, ಡ್ಯಾಡಿ ಏನೇಳ್ತಾ ಹಾಡ್ತೇವೆ, ಹಸಿವೆ ಇಲ್ಲ, ಏನಿಲ್ಲ, ಕಣ್ಣೀರಿಲ್ಲ ಅಂದ.
ಮತ್ತೆ ಹೇಗೆ ಯೇಸು ಕ್ರಿಸ್ತ ಜಾಗದಲ್ಲಿ ಭೋಜನ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಅದು ವಾಕ್ಯ ಇದೆ ಅಂತ ಹೇಳಿದ್ರೆ. ಯೇಸು ಕ್ರಿಸ್ತ ರಾಜ್ಯದಲ್ಲಿ ಊಟ ಮಾಡುತ್ತೇವೆ. ಯಾರ ರಾಜ್ಯದಲ್ಲಿ? ಯೇಸು ಕ್ರಿಸ್ತ ರಾಜ್ಯದಲ್ಲಿ ಊಟ ಮಾಡುತ್ತೇವೆ. ಅಲ್ಲಿ ಭೂಲೋಕದಲ್ಲಿ ಇರ್ತೇವೆ, ಅಲ್ಲಿ ಹಣ್ಣುಗಳು ಇರ್ತದೆ. ಆದಾಮ್ ತರ, ಏವಾಳ ತರ ನಾವು ಭೂಲೋಕಕ್ಕೂ ಅವಾಗ ಪರದೇಶಿ ಆಗಿರ್ತದೆ. ಆ ಪರದೇಶಿ ಯೇಸು ಕ್ರಿಸ್ತ 1000 ವರ್ಷ ಎಲ್ಲಿ ಹೋದರೂ ವಿಧ ವಿಧವಾದ ಹಣ್ಣುಗಳಿರ್ತದೆ. ಮತ್ತೆ ಏನಿರ್ತದೆ? ಲೈಫ್, ದ ಫ್ರೂಟ್ ಆಫ್ ಲೈಫ್, ಜೀವವೃಕ್ಷದ ಹಣ್ಣುಗಳು, ಅದನ್ನು ನಾವು ತಿಂದ್ಕೊಂಡಿರ್ತೇವೆ. ಅದು ಎಲ್ಲಿ? ಕ್ರಿಸ್ತನ ರಾಜ್ಯದಲ್ಲಿ. ತಂದೆಯ ರಾಜ್ಯದಲ್ಲಿ ಏನಿಲ್ಲ. ತಂದೆಯ ರಾಜ್ಯದಲ್ಲಿ ಏನಿಲ್ಲ. ದೂದರಂತೆ ಇರ್ತೇವೆ. ಯಾರಂತೆ ಇರ್ತೇವೆ? ದೂದರಂತೆ ಇರ್ತೇವೆ. ಅಲ್ಲಿ ಶರೀರ ರಕ್ತ ಇರುವುದಿಲ್ಲ, ಶರೀರ ರಕ್ತ ಇರುವುದಿಲ್ಲ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಭೂಲೋಕಕ್ಕೆ ಬರುವಾಗ ನಾವು ಶರೀರದಲ್ಲಿ ಇರ್ತೇವೆ. ಶರೀರ ಹೇಳೋ ಸಮಯದಲ್ಲಿ ಈ ಫ್ಲೆಶ್ ಅದೆಲ್ಲ ಡಿಫ್ರೆಂಟ್. ಯಾಕಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದ ಮೇಲೆ ಮೀನು ತಿಂದನ ಇಲ್ವಾ? ಮೀನು ತಿಂದನು. ಈ ಭೂಲೋಕದಲ್ಲಿ ಇರುವಾಗ ನಮಗೆ ಹಸಿವೆ ಇರ್ತದೆ. ಆ 1000 ವರ್ಷ ಯೇಸು ಕ್ರಿಸ್ತನ ಸಂಗಡ ಇರ್ತೇವೆ. ಬಟ್ ದ ಫಾದರ್ಸ್ ಕಿಂಗ್ಡಮ್, ತಂದೆಯಾದ ದೇವರ ರಾಜ್ಯದಲ್ಲ, ಅದು ಶಾಶ್ವತ. ಅಲ್ಲಿ ಸೂರ್ಯನಿಲ್ಲ, ಸೂರ್ಯನಿದೆಯಾ? ಸೂರ್ಯನೂ ಇಲ್ಲ, ಚಂದ್ರನಿಲ್ಲ, ಯಾವುದಿಲ್ಲ. ಸೂರ್ಯನಿಲ್ಲ, ಚಂದ್ರನಿಲ್ಲ. ಯಾಕಂದ್ರೆ ಅದು ಬೀದಿಯೆಲ್ಲ ಚಿನ್ನದಲ್ಲಿ ಇರ್ತದೆ. ಬೀದಿಯೆಲ್ಲ ಏನಿರ್ತದೆ? ಚಿನ್ನದಲ್ಲಿ ಇರ್ತದೆ. ದಟ್ ಇಸ್ ಮೇ ಬಿ ದ ಫಾದರ್ಸ್ ಕಿಂಗ್ಡಮ್. ತಂದೆಯಾದ ದೇವರಲ್ಲಿ ಏನಾಗ್ತದೆ? ಎಲ್ಲ ರಾಜ್ಯದಲ್ಲಿ ಚಿನ್ನದ ಬೀದಿಯು ನಾವೆಲ್ಲ ನಡೆದು. ಅಲ್ಲಿ ಚಿನ್ನದ ಬೀದಿ ಇದ್ದರೆ ವ್ಯವಸಾಯ ಎಲ್ಲಿ ಇರ್ತದೆ? ಹಣ್ಣೆಲ್ಲಿ ಇರ್ತದೆ? ಓಕೆ, ಅಲ್ಲಿ ಚಿನ್ನದ ಬೀದಿಯಲ್ಲಿ ಇರ್ತೇವೆ. ತಂದೆಯ ರಾಜ್ಯವನ್ನು ಕೊಡಲಿಕ್ಕೆ ಇರ್ತಾನೆ ಯೇಸು ಕ್ರಿಸ್ತನು. ಇದು ಏನು ಹೇಳ್ತಾನೆ ಗೊತ್ತಾ? ಒಂದು ವೇಳೆ ಅಪೊಸ್ತಲರು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರೋ ಗೊತ್ತಿಲ್ಲ, ಆದರೆ ಈಸ್ ಟಾಕಿಂಗ್ ಫ್ರಮ್ ದ ಹಾರ್ಟ್. ಯೇಸು ಕ್ರಿಸ್ತನು ತನ್ನ ಹೃದಯದಿಂದ ಮಾತಾಡ್ತಾನೆ. ಮಕ್ಕಳೇ, 12ನೇ ಅಧ್ಯಾಯ ಪ್ರಾರಂಭವಾಗ್ತದೆ. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಸಾಯಿಸ್ತಾರೆ, ನನ್ನ ನಿಮಿತ್ತವಾಗಿ ಸಾಯಿಸ್ತಾರೆ, ಹೊಡೆಯುತ್ತಾರೆ. ಶರೀರವನ್ನು ಕೊಲ್ಲುವವರಿಗೆ, ಶರೀರವನ್ನು ನಾಶ ಮಾಡುವವರಿಗೆ ಭಯಪಡಬೇಡಿರಿ. ಡು ನಾಟ್ ಫಿಯರ್ ಒನ್ ವಿಲ್ ಕಿಲ್ ಯುವರ್ ಬಾಡಿ. ನಿಮ್ಮ ಶರೀರವನ್ನು ನಾಶ ಮಾಡುವವರಿಗೆ ಭಯಪಡಬೇಡ. ಮಾಡ್ತಾರೆ, ನಿಮ್ಮನ್ನು ಏನು ಮಾಡ್ತಾರೆ? ಭಯಪಡಬೇಡ. ಅಲ್ಲಿ ಒಂದೊಂದು ವಿಷಯವಾಗಿ ಹೇಳ್ಕೊಂಡು ಬರ್ತಾನೆ. ಇಂಥ ಮಾತುಗಳ ಹೇಳಿದ ಮೇಲೆ ಯಾಕೆ ಇದೆಲ್ಲ ಹೇಳ್ತೇನೆ ಗೊತ್ತಾ? ಇಂಥ ಕಷ್ಟಗಳೆಲ್ಲ ಅನುಭವಿಸುವಾಗ, ನೀವು ಆತನ ರಾಜ್ಯಕ್ಕೋಸ್ಕರ ದುಡಿಯುವಾಗ, ತಂದೆಯ ರಾಜ್ಯದಲ್ಲಿ ನೀವು ಸೇರಬೇಕಂತ ಆಸೆ. ತಂದೆಯ ರಾಜ್ಯದಲ್ಲಿ ನೀವು ಸೇರಬೇಕು. ಅಲ್ಲಿ ಕಣ್ಣೀರು ಇಲ್ಲದ ರಾಜ್ಯ ತಂದೆಯ ರಾಜ್ಯ. ಅದ ಕಾರಣ ಮೊದಲದಾಗಿ ದೇವರ ರಾಜ್ಯ ನಮ್ಮಲ್ಲಿ ಭೂಲೋಕದಲ್ಲಿ ಸ್ಥಾಪನೆ ಆಗುವಾಗ, ಕೊನೆಯದಾಗಿ ಎಲ್ಲಿ ಇರ್ತೇವೆ? ತಂದೆಯ ರಾಜ್ಯದಲ್ಲಿ ಇರ್ತೇವೆ. ತಂದೆಯ ರಾಜ್ಯದಲ್ಲಿ ನಿತ್ಯವೂ ನಮ್ಮ ದೇವರು ಯಾವ ನಿತ್ಯವಾಗಿರ್ತಾನೋ ಅದೇ ಥರ ನಾವು ದೇವರ ಸಂಗಡ ನಿತ್ಯವೂ ನಿರಂತರವಾಗಿ ದೇವರ ಸಂಗಡ ಇರ್ತೇವೆ. ಈ ಒಂದೇ ಒಂದು ಜೀವನ. ಈ ಭೂಲೋಕದಲ್ಲಿ ನಾವು ಆಸ್ತಿ ಪಾಸ್ತಿ ರಾತ್ರಿ ಹಗಲು ಎಲ್ಲ ದುಡಿಯುತ್ತೇವೆ. ಆದರೆ ನಮಗೋಸ್ಕರ ಒಂದು ರಾಜ್ಯವನ್ನು ತಂದೆಯು ಸಿದ್ಧಪಡಿಸಿದ್ದಾನೆ. ಆ ತಂದೆಯ ರಾಜ್ಯದಲ್ಲಿ ನಾವು ನಿತ್ಯವಾಗಿ ಇರುವುದಕ್ಕೋಸ್ಕರ ಮೇ ಬಿ ಕಂಟಿನ್ಯೂ, ಮೇ ಬಿ ಒಂದು ವೇಳೆ ಇದಾಗಿದ್ರೆ ಆಗ್ತದೆ 7 ವರ್ಷ ಆಕಾಶದಲ್ಲಿ ಕ್ರಿಸ್ತನ ಸಂಗಡ, ಭೂಮಿಯಲ್ಲಿ 1000 ವರ್ಷ ಕ್ರಿಸ್ತನ ರಾಜ್ಯದಲ್ಲಿ ಅಲ್ಲವಾ? ಇದಕ್ಕಿಂತಲೂ ದೊಡ್ಡ ಒಂದು ರಾಜ್ಯ ಯಾವುದಂದ್ರೆ, ಕೊನೆಯದಾಗಿರೋ ಒಂದು ರಾಜ್ಯ ಯಾವುದಂದ್ರೆ, ಎಸ್, ದಟ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ಅದು ದೇವರ ರಾಜ್ಯ, ತಂದೆಯ ರಾಜ್ಯ. ಅದು ನಿತ್ಯವಾಗಿರುವ ಒಂದು ರಾಜ್ಯ, ಶಾಶ್ವತವಾಗಿರುವ ಒಂದು ರಾಜ್ಯ. ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ, ಅಲ್ಲಿ ಯಾವುದಿಲ್ಲ, ಹಗಲು ಇಲ್ಲ, ರಾತ್ರಿ ಇಲ್ಲ, ಏನಿಲ್ಲ. ದೇವರು ಮಾತ್ರ ಅಲ್ಲಿ ಬೆಳಕಾಗಿರ್ತಾನೆ. ದೇವರೇನಾಗಿರ್ತಾನೆ? ಬೆಳಕಾಗಿರ್ತಾನೆ. ನಾವು ಆತನ ಸಂಗಡ ನಡೆಯಲಿಕ್ಕಿದ್ದೇವೆ. ಇಂಥ ಒಂದು ಆಸೆಯನ್ನು ಇಟ್ಕೊಂಡು, ನಾನು ತಂದೆಯ ರಾಜ್ಯದಲ್ಲಿ ನಾನು ಸೇರಬೇಕೆಂಬ ಗುರಿ ಇಟ್ಕೊಂಡು ದೇವರ ರಾಜ್ಯಕ್ಕಾಗಿ, ನಿಧಿಕ್ಕಾಗಿ ಏನು ಮಾಡಬೇಕು? ದುಡಿಯಬೇಕು, ಪ್ರಾರ್ಥಿಸಬೇಕು, ತವಕ ಮಾಡಬೇಕು. ಮೊದಲದಾಗಿ, ದೇವರೇ, ನನ್ನಲ್ಲಿ ನಿನ್ನ ರಾಜ್ಯ ಸ್ಥಾಪನೆ ಆಗಲಿ, ನನ್ನ ಕುಟುಂಬದಲ್ಲಿ ಸ್ಥಾಪನೆ ಆಗಲಿ, ನನ್ನ ಸಭೆಯಲ್ಲಿ ಸ್ಥಾಪನೆ ಆಗಲಿ, ನನ್ನ ದೇಶದಲ್ಲಿ, ನನ್ನ ಸಮುದಾಯದಲ್ಲಿ ನಿನ್ನ ಏನು ಮಾಡ್ಕೊಂಡು ದೇವರ ರಾಜ್ಯವು ಸ್ಥಾಪನೆ ಆಗಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಸಭೆಯಾಗಿ ನಾವು ಒಂದು ನಿಮಿಷ ಕಣ್ಣುಗಳ ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಡೋಣ. ಅಪ್ಪ, ನಿನ್ನ ರಾಜ್ಯಕ್ಕಾಗಿ ದುಡಿಯುವುದಕ್ಕೆ ನಮ್ಮನ್ನು ಕರೆದಿದೆ ಸ್ವಾಮಿ. ನಿತ್ಯವೂ ನಿರಂತರವೂ ಶಾಶ್ವತವಾಗಿ ಇರುವ ರಾಜ್ಯಗಳಿಗೋಸ್ಕರ ನಮ್ಮನ್ನು ಕರೆದ ದೇವರು
ನೀನಾಗಿದೆ ಸ್ವಾಮಿ. ಪರಿಶುದ್ಧನೆ, ಪರಿಶುದ್ಧನೆ, ನಿನಗೆ ಮಹಿಮೆಯಾಗಲಿ ಕರ್ತನೆ. ಕರ್ತನೆ, ವಾಕ್ಯದಲ್ಲಿ ನಿನ್ನ ರಾಜ್ಯಗಳ ಬಗ್ಗೆ ಕಲಿಯುವ ಒಂದು ಕೊಟ್ಟಿದೆ ಸ್ವಾಮಿ. ತಂದೆಯ ರಾಜ್ಯದಲ್ಲಿ ನಾವು ಸೇರುವ ಆ ನಿರೀಕ್ಷೆ ಇಟ್ಕೊಂಡು ಆ ಸಂತೋಷದಲ್ಲಿ ಈ ಜೀವನವನ್ನು ಮುಂದುವರಿಸ್ತೇವೆ. ಕರ್ತ, ಲೋಕದಲ್ಲಿ ನಮಗೆ ಮರಣವಿದೆ, ಹಿಂಸೆ ಇದೆ, ಹೋರಾಟ ಇದೆ. ಎಲ್ಲದರ ಮಧ್ಯದಲ್ಲಿಯೂ ನಾವು ಕರ್ತನೆ ನಿನ್ನ ರಾಜ್ಯಕ್ಕೋಸ್ಕರ ದುಡಿಯುವಾಗ ಆ ತಂದೆಯ ರಾಜ್ಯದಲ್ಲಿ ನಿತ್ಯವಾಗಿ ಶಾಶ್ವತವಾಗಿ ನಾವು ಇರುತ್ತೇವೆ ಅಪ್ಪ, ನಾವು ಇರ್ತೇವೆ ಸ್ವಾಮಿ. ದೇವರೇ, ನಮ್ಮನ್ನು ಕರೆದದಕ್ಕೋಸ್ಕರ ಸ್ತೋತ್ರ, ನಮ್ಮನ್ನು ಕರೆದದಕ್ಕೋಸ್ಕರ ಸ್ತೋತ್ರ. ಎಲ್ಲ ಘನವು ಮಹಿಮೆಯು ನಿನಗೆ ಸಲ್ಲಲಿ, ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಎರಡು